ಎಲ್ರಿಗೂ ನಮಸ್ಕಾರ ಹಾಗೂ ಆದರದ ಸ್ವಾಗತ. ಇಂಥ ಒಂದು ಜ್ಞಾನಿಗಳ, ಸಾಧಕರ, ಚಿಂತಕರ ಸತ್ಸಂಗದಲ್ಲಿ ಪಾಲ್ಗೊಳ್ಳುವಂಥ ಸುಯೋಗ ನನಗೆ ಇವತ್ತು ದೊರೆತಿದೆ ಅಂತ ತುಂಬ ಆನಂದ ಆಗ್ತಾ ಇದೆ. ಡಾಕ್ಟರ್ ನಾಗೇಶ್ ಅವ್ರಿಗೆ, ಡಾಕ್ಟರ್ ಜ್ಯೋತಿ ನಾಗೇಶ್ ಅವರಿಗೆ ನನ್ನ ಧನ್ಯವಾದಗಳು. ಇದೊಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದಕ್ಕೆ. ಈಗಾಗಲೇ 2 ಸೊಗಸಾದ ಉಪನ್ಯಾಸಗಳನ್ನು ಕೇಳಿದ್ವಿ. ಡಾಕ್ಟರ್ ನಾಗೇಶ್ ಅವರು ಉಪನಿಷತ್ತುಗಳ ಕಿರು ಪರಿಚಯ ಮಾಡಿಕೊಟ್ರು. ಮತ್ತು ಡಾಕ್ಟರ್ ಅಂತ ಹಾಕಬಾರ್ದು ಅಂದರು. ಪ್ರಮೋದ್ ನಟರಾಜ್ ಅವರು ನಮಗೆ ದ್ವಾಸುಪರ್ಣ, ಮುಂಡಕ ಉಪನಿಷತ್ತಿನ ದ್ವಾಸುಪರ್ಣ ಆ ಶ್ಲೋಕದ ಒಂದು ಪರಿಚಯ, ಉಪನಿಷತ್ತಿನ ಕಿರು ಪರಿಚಯ ಅವರು ಬಹಳ ಸೊಗಸಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನೂ 2 ಉಪನ್ಯಾಸಗಳು ಮಧ್ಯಾಹ್ನ ನಮಗೆ ಕಾದಿವೆ. ಡಾಕ್ಟರ್ ಜ್ಯೋತಿ ನಾಗೇಶ್ ಅವರು ಮಾತಾಡ್ತಾರೆ ಮತ್ತು ಡಾಕ್ಟರ್ ನಾಗೇಶ್ ಅವರು ಮಾತಾಡ್ತಾರೆ. ಸೊ ಈ ಒಂದು ದಿನದ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕಾದ್ರೆ ಎಷ್ಟೆಲ್ಲ ಶ್ರಮ ಆಗಿರುತ್ತೆ ಅಂತ ನಾವು ಊಹಿಸ್ಕೋಬೋದು. ಈ ದಂಪತಿಗಳಿಗೆ ನಾವೆಲ್ಲರ ಪ್ರಣಾಮಗಳು. ಭಗವಂತ ಹೆಚ್ಚು ಆಯಸ್ಸನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಇದೇ ರೀತಿ ಜ್ಞಾನಾರ್ಜನೆ, ಸತ್ಕಾರ್ಯ ಅವ್ರ ಮೂಲಕ ನಡೀತಾ ಇರಲಿ ಅಂತ ನಮ್ಮ ಪ್ರಾರ್ಥನೆಯನ್ನು ಕೂಡ ಸೇರಿಸೋಣ. ಇವತ್ತು ಒಂದು ಪ್ರಾರ್ಥನೆಯಿಂದ ಆರಂಭ ಮಾಡೋಣ. ಬೆಳಗ್ಗೆ ಜ್ಯೋತಿ ಪೂಜೆ ಮೂಲಕ ನಮ್ಮ ಆತ್ಮದ ಆರಾಧನೆ ಮಾಡಿದ್ದೀವಿ ಎಲ್ಲರೂ. ಆದರೂ ಏನಾದರೂ ಒಂದು ಸತ್ಕಾರ್ಯ ಶುರು ಮಾಡೋಕ್ಕೆ ಮುಂಚೆ ಒಂದು ಗುರು ವಂದನೆ, ಒಂದು ಮಂಗಳ ಶ್ಲೋಕ, ಶಾಂತಿ ಮಂತ್ರ ಹೇಳೋದು ಯಾವಾಗಲೂ ಒಳ್ಳೆಯದು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಅಸತೋಮ ಸತ್ಗಮಯ ಜೊತೆಯಲ್ಲಿ ಧ್ವನಿಗೂಡಿಸಿ ಹೇಳೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವಿಶ್ವ ಚೈತನ್ಯಕ್ಕೂ ಬ್ರಹ್ಮವಿದ್ಯಾ ಸಮಾಜವನ್ನು ಸ್ಥಾಪಿಸಿರುವಂತಹ ಮಹಾತ್ಮರಿಗೂ, ನನ್ನ ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರಿಗೂ, ಎಲ್ಲ ಗುರು ಮಹಾತ್ಮರಿಗೂ ನಮ್ಮ ಪ್ರಣಾಮಗಳನ್ನು ಅರ್ಪಿಸ್ತಾ, ಅವರ ಕೃಪೆಯಿಂದ ನಾವೆಲ್ಲರೂ ಆತ್ಮನಿಷ್ಠರಾಗಲಿ ಅಂತ ಪ್ರಾರ್ಥಿಸೋಣ. ಎಲ್ಲ ಲೋಕಗಳಲ್ಲಿರುವಂಥ ಎಲ್ಲ ಜೀವಿಗಳಿಗೂ ಸನ್ಮಂಗಳ ಉಂಟಾಗಲಿ ಅಂತ ಪ್ರಾರ್ಥಿಸೋಣ. ಓಂ ಸದ್ಗುರು ದೇವಾಯ ನಮಃ. ಈಗ ನನ್ನ ಕೆಲಸ ಸುಲಭ ಕೊಟ್ಟಿದ್ದಾರೆ ಡಾಕ್ಟರ್ ನಾಗೇಶ್ ಮತ್ತು ಪ್ರಮೋದ್ ಅವರು. ಅಹಂ ಬ್ರಹ್ಮಾಸ್ಮಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕಂಡಂತೆ ಅಂತ ಡಾಕ್ಟರ್ ನಾಗೇಶ್ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಮುಂಡಕ ಉಪನಿಷತ್ತಿಂದ ಕೂಡ ಕೇಳಿದ್ವಿ. ಮುಂಡಕ ಅಂತ ಹೇಳಿದ್ರೆ ಪ್ರಮೋದ್ ಅವರು ಹೇಳಿದ್ರು, ತಲೆಯನ್ನು ವೇದಿಕ್ ಮೆಥಡಲ್ಲಿ ಮುಂಡನ ಮಾಡ್ಕೊಳ್ಳೋದು. ಈ ಮುಂಡನ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು ನಿಜವಾದ ಸಿಗ್ನಿಫಿಕೆನ್ಸ್. ತಿರುಪತಿಗೆ ಹೋಗಿ
ಕೂದಲನ್ನು ಕೊಡ್ತೀವಿ. ಮಕ್ಕಳು ಯಾವುದೋ ಒಂದು ಏಜಿಗೆ ಬಂದರೆ ಎಷ್ಟೋ ಜನದ ಕುಟುಂಬಗಳಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ, ಮನೆ ದೇವರ ದೇವಸ್ಥಾನಕ್ಕೆ ಕೂದಲನ್ನು ಕೊಡ್ತೀವಿ, ಮುಡಿಯನ್ನು ಕೊಟ್ಟು ಬರ್ತೀವಿ. ಯಾಕೆ? ಅದರಲ್ಲಿ ಒಂದು ಅರ್ಥ ಇದೆ. ಎಷ್ಟು ಕೂದಲು ಇದೆಯೋ ನಮ್ಮ ತಲೆಯಲ್ಲಿ, ತಲೆ ಮೇಲೆ ಎಷ್ಟು ಕೂದಲಿದೆಯೋ ತಲೆ ಒಳಗೆ ಏನಿರುತ್ತೆ ಅದಕ್ಕೆ ಹೋಲಿಸೋ ಥರ ಅಷ್ಟೇ ಚಿಂತೆಗಳಿರುತ್ತೆ ಅಲ್ವಾ? ಎಷ್ಟು ಕೂದಲಿದೆ ಸ್ವಾಮಿ ನಿಮ್ಮ ತಲೆಯಲ್ಲಿ ಅಂತ ಕೇಳಿದ್ರೆ ಎಣಿಸ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲವು ಆಗ್ಬೋದು, ಕಡಿಮೆ ಕೂದಲಿದ್ರೆ, ಇಲ್ಲದೆ ಹೋದರೆ ಎಣ್ಸಕ್ಕಾಗೋದಿಲ್ಲ. ನಮಗೆ ಎಷ್ಟು ದಿನದಲ್ಲಿ ಆಲೋಚನೆ ಬರುತ್ತೆ ಅಂತ ನ್ಯೂರಾಲಜಿಸ್ಟ್ ಹೇಳ್ತಾರೆ. ದಿನಕ್ಕೆ 50,000ದಿಂದ 70,000 ಯೋಚನೆಗಳು ಬರುತ್ತೆ ಒಬ್ಬ ಆವ್ರೇಜ್ ಮನುಷ್ಯನಿಗೆ ಅಂತ ಹೇಳ್ತಾರೆ. ನಮಗೆ ಜಾಸ್ತಿ ಬಾಧೆ ಇರೋದು ಜೀವನದಲ್ಲಿ ಬೇಡದೇ ಇದ್ರೂ ಯೋಚನೆ ಬರ್ತಾ ಇದೆ, ಬೇಡದೇ ಇದ್ರೂ ಯೋಚನೆ ಬರ್ತಾ ಇದೆ. ಧ್ಯಾನ ಕೂತ್ಕೋತೀನಿ, ಬರೀ ಯೋಚನೆ ಬರುತ್ತೆ. ಧ್ಯಾನ ಚೆನ್ನಾಗಾಯ್ತಾ? ಹೊರಗಡೆ ಎಷ್ಟು ಚೆನ್ನಾಗಿ ಕೂತಿದ್ವಿ, ನೋಡಿದವರು ದಿನಾ ಧ್ಯಾನ ಮಾಡ್ತಾರ್ರಿ. ಒಳಗಡೆ ಏನು ನಡೀತಾ ಇದೆ? ಕುರುಕ್ಷೇತ್ರ ನಡೀತಾ ಇರ್ಬೋದು, ಗೊತ್ತಿಲ್ಲ. ಸೊ ಮುಂಡಕ ಉಪನಿಷತ್ ಅಂದ್ರೆ ಚಿಂತೆ ಇಲ್ಲದೆ ಇರೋವಂಥ ಮನಸ್ಸು, ಆಲೋಚನೆ ಇಲ್ಲದೆ ಇರೋವಂಥ ಮನಸ್ಸು. ಕೂದಲು ಕೊಡ್ತೀವಿ ಮಕ್ಕಳದು. ಯಾಕೆ? ಭಗವಂತ ಈ ಮನಸ್ಸಿನ, ಈ ಮಗುವಿನ ತಲೆಯಲ್ಲಿ ಮೌನ ಇರಲಿ, ಶಾಂತಿ ಇರಲಿ. ಐ ಆಮ್ ಗಿವಿಂಗ್ ಆಲ್ ಮೈ ಥಾಟ್ಸ್ ಟು ಯು ಅಂತ ಭಗವಂತಂಗೆ ಹೇಳ್ತಾ ಇದ್ದೀವಿ. ಮೇಕ್ ಮೈ ಮೈಂಡ್ ಕ್ವೈಟ್, ಮೇಕ್ ಮೈ ಮೈಂಡ್ ಪೀಸ್ಫುಲ್. ಅದು ನಿಜವಾದ ಸಿಗ್ನಿಫಿಕೆನ್ಸ್ ಮುಂಡನ ಮಾಡಿಸೋದ್ರಲ್ಲಿ. ರಿನೌನ್ಸಿಯೇಷನ್ ಆಫ್ ಥಾಟ್ಸ್. ರಿನೌನ್ಸಿಯೇಷನ್ ಆಫ್ ಥಾಟ್ಸ್ ಆಗಬೇಕಂದ್ರೆ ರಿನೌನ್ಸಿಯೇಷನ್ ಆಫ್ ಥಿಂಕರ್ ಆಗಬೇಕು. ಥಿಂಕರ್ ಆಗಲಿಲ್ಲ ಅಂದರೆ ಥಾಟ್ಸ್ ಉತ್ಪತ್ತಿ ಆಗ್ತಾನೆ ಇರುತ್ತೆ. ನಾನು ಜೋರಾಗಿ ಮ್ಯೂಸಿಕ್ ಹಾಕ್ಬಿಟ್ಟು ಮನೆಯಲ್ಲಿ ಸೌಂಡ್ ಪ್ರೂಫ್ ರೂಮ್ ಕಟ್ಟಿಸ್ಕೊಡ್ತೀನಿ, ಅದರೊಳಗಡೆ ಇರ್ತೀನಿ ಅಂದ್ರೂ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇರುತ್ತೆ. ನಾನು ಅಲ್ಲಿ ಮ್ಯೂಸಿಕ್ ಪ್ಲೇಯರ್ ಎಲ್ಲಿದೆ ಹೋಗಿ ಅದನ್ನು ಆಫ್ ಮಾಡಬೇಕು. ಎಷ್ಟೋ ಸಲ ಪಕ್ಕದ ಮನೇಲಿ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ರೆ ನಮ್ಗೆ ಆಕ್ಸಿಡೆಂಟ್ ಆಗುತ್ತೆ. ನಮಗೆ ಕಂಟ್ರೋಲ್ ಇಲ್ಲ, ನಾವು ಹೋಗಿ ಅವ್ರ ಮನೇಲಿ ಆಫ್ ಮಾಡೋಕ್ಕಾಗಲ್ಲ. ಟಿ ವಿನೋ ಸೌಂಡ್ ಸಿಸ್ಟಮ್ಮೋ ನಾವು ಮಾಡೋಕ್ಕಾಗಲ್ಲ, ಅದು ನಮ್ಮ ಮನೇಲಿ ಇಲ್ಲ. ನಾವು ಹಂಗೆ ಮಾಡ್ಕೊಂಬಿಟ್ಟಿದ್ದೀವಿ. ತಲೆಯಲ್ಲಿ ಬರೋ ಯೋಚನೆ ರಿಮೋಟ್ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ವಿ. ಅದಕ್ಕೆ ನಾವು ವೇದಾಂತಕ್ಕೆ ಬರ್ತಾ ಇದ್ದೀವಿ. ಸಾಕ್ಷಿಯ ಬಗ್ಗೆ ಹೇಳಿದ್ರು. ದ್ವಾಸುಪರ್ಣ, ಮೇಲೊಂದು ಪಕ್ಷಿ ಕೆಳಗೊಂದು ಪಕ್ಷಿ. ಮೇಲಿರೋ ಪಕ್ಷಿ ಏನು ಮಾಡ್ತಾ ಇತ್ತು? ಸುಮ್ಮನೆ ನೋಡ್ತಾ ಇತ್ತು. ಕೆಳಗಿರೋ ಪಕ್ಷಿ ತಿಂತಾ ಇತ್ತು. ಆ ನೋಡ್ತಾ ಇರೋ ಪಕ್ಷಿ ಸಾಕ್ಷಿ ಅಂತ ತಿಳ್ಕೊಂಡು. ಸೊ ಸಾಕ್ಷಿಯ ಬಗ್ಗೆ ಒಂದು ಒಳ್ಳೆ ಎಂಟರ್ಟೈನಿಂಗ್ ಕಥೆ ಇದೆ. ಓಕೆ, ಆ ಕಥೆಯಿಂದ ಆರಂಭ ಮಾಡ್ತೀನಿ. ಒಂದು ಕೃಷ್ಣನ ದೇವಸ್ಥಾನ, ಸುಂದರವಾದ ಕೃಷ್ಣನ ವಿಗ್ರಹ. ಕೃಷ್ಣ ಹೇಗೆ ನಿಂತಿರ್ತಾನೆ, ಹಿಂಗೆ ಕಾಲನ್ನು ಕ್ರಾಸ್ ಮಾಡಿ ಕೈಯಲ್ಲಿ ಕೊಡಲನ್ನು ಇಟ್ಕೊಂಡು ನಿಂತಿರ್ತಾನೆ. ದಿನ ಆ ದೇವಸ್ಥಾನದಲ್ಲಿ ಒಬ್ಬ ಗುಡಿಸ್ತಾ ಇರೋನಿದ್ದ, ಕಸ ಗುಡಿಸೋನಿದ್ದ, ಜಾಡ್ ಮಾಡಿ. ಅವನಿಗೆ ತುಂಬ ಕೃಷ್ಣ ಭಕ್ತಿ. ಸರಿ, ಅವನು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ದಿನ ಪೂಜೆ ಟೈಮಲ್ಲಿ ಬಂದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲ ಮಾಡ್ತಾ ಇದ್ದ. ಒಂದಿನ ಅವನಿಗನ್ನಿಸ್ತು, ಪಾಪ ಈ ಕೃಷ್ಣ ನೋಡು, ಎಷ್ಟು ವರ್ಷ ಆಯಿತು ನಮ್ಮ ದೇವಸ್ಥಾನ ಕಟ್ಟಿ, ಹೀಗೆ ನಿಂತಿರ್ತಾನಲ್ಲ, ಎಷ್ಟು ನೋವು ಬಂದಿರಬೇಕು, ಅಯ್ಯೋ ಕಾಲೆಲ್ಲ ಎಷ್ಟು ನೋವಾಗ್ತಾ ಇರಬೇಕು. ಮಸಾಜ್ ಮಾಡೋಣ ಅಂದರೆ ನನ್ನ ಗರ್ಭಗುಡಿ ಒಳಗೂ ಬಿಡಲ್ಲ. ಆ ಪುರೋಹಿತರು ಹೇಳಿದ್ರೆ ನಗ್ತಾರೆ. ಮಸಾಜ್ ಮಾಡಿ, ಒಂಚೂರು ಅಭಿಷೇಕ ಮಾಡ್ತಿರಲ್ಲ, ಒಂಚೂರು ಎಣ್ಣೆ ಹಾಕಿ ಮಸಾಜ್ ಮಾಡಿ ನನ್ನ ಕೃಷ್ಣಂಗೆ, ಒಪ್ಕೊಳ್ಳಲ್ಲ ಅವರು ಅಂತ. ಒಂದಿನ ಪುರೋಹಿತರು ಎಲ್ಲ ಹೋಗಿರ್ತಾರೆ, ಗರ್ಭಗುಡಿ ಆಚೆನೆ, ಪಾಪ ಒಳಗೆ ಹೋಗಲ್ಲ, ಆಚೆ ನಿಂತ್ಕೊಂಡು
ಕೃಷ್ಣನ ಹತ್ರ ಮಾತಾಡ್ತಾನೆ ಅವನು. ಹೇಳ್ತಾನೆ, ಕೃಷ್ಣ ನಿನ್ನ ಕೈ ಕಾಲು ಎಲ್ಲ ಒಳ್ಳೆ ಹಿಡ್ಕೊಂಬಿಟ್ಟಿರ್ಬೇಕಲ್ಲ, ಮರಗಟ್ಬಿಟ್ಟಿರ್ಬೇಕಲ್ಲ, ಮಸ್ಟ್ ಬಿ ಹರ್ಟಿಂಗ್ ಸೋ ಮಚ್. ನಾವು ಒಂದು ಕೆಲಸ ಮಾಡು, ನಿನಗೆ ಒಂದಿನ ರೆಸ್ಟ್ ಕೊಟ್ಬಿಡ್ತೀನಿ, ನಾನು ನಿಂತ್ಕೊಂಡ್ಬಿಡ್ತೀನಿ ನಿನಗೆ ಬದಲು. ನೀನು ಆಚೆ ಹೋಗಿ ಅಡ್ಡಾಡಿಕೊಂಡು ಓಡಾಡಿಕೊಂಡು ಮೈಕೈ ಎಲ್ಲ ಫ್ರೀ ಮಾಡ್ಕೊಂಡು ಬಂದ್ಬಿಡು. ಅವನ ಭಕ್ತಿ ಎಷ್ಟಿತ್ತು ಅಂದರೆ ಕೃಷ್ಣ ಮಾತಾಡ್ತಾನೆ ಅವನ ಜೊತೆ. ಕೃಷ್ಣ ಹೇಳ್ತಾನೆ, ಅವನಿಗೆ ಎಷ್ಟು ಆಗ್ತಿದೆ ಭಗವಂತನ ಬಗ್ಗೆ ಯೋಚನೆ. ನಾವು ಭಗವಂತನ ಹತ್ರ ಯಾವುದು ಕೊಡ್ತೀವಿ, ಡಿಮಾಂಡ್ ಲಿಸ್ಟ್ ಕೊಡ್ತೀವಿ. ಭಗವಂತ ನಿನ್ಗೆ ಆಗತ್ತಾ ಅಂತ ಏನು ಯೋಚನೆ ಇಲ್ಲ. ಕೊಡಪ್ಪ ಇದು ಕೊಡಪ್ಪ, ಅದ್ಯಾಕೆ ಕೊಡಲಿಲ್ಲ, ಎಷ್ಟು ದಿನ ಆಯಿತು, ಎಷ್ಟು ತೆಂಗಿನಕಾಯಿ ಓಡಿಸ್ದೆ, ಎಷ್ಟು ಪೂಜೆ ಮಾಡಿಸ್ದೆ, ಏನು ಕೊಡೋಕ್ಕಾಗಲ್ವಾ? ಆ ರೀತಿ ಬಾರ್ಗೇನಿಂಗ್ ನಡೀತಾ ಇರುತ್ತೆ. ಆದರೆ ಇವನು ಹಿ ಸೋ ಕನ್ಸರ್ನ್ಡ್ ಅಬೌಟ್ ಕೃಷ್ಣ ಅಂತಾನೆ. ನೋಡಪ್ಪ, ತುಂಬ ಕಷ್ಟ ಇಲ್ಲಿ ನಿಂತ್ಕೊಳ್ಳೋದು, ನನಗೆ ಅಭ್ಯಾಸ ಆಗ್ಬಿಟ್ಟಿದೆ, ಬಿಡು, ನೀನೇನು ಚಿಂತೆ ಮಾಡಬೇಡ, ನನಗೇನು ನೋವು ಏನಿಲ್ಲ, ನಂದು ಇದು ನ್ಯಾಚುರಲ್ ಭಂಗಿ ಇದು. ಇಲ್ಲ ನೀನು ಒಂಚೂರು ರೆಸ್ಟ್ ತಗೋ. ಸರಿ ಕೃಷ್ಣ ಅಂತಾನೆ, ಆಯಿತು, ನಿನ್ನನ್ನು ನಂತರನೇ ಕಾಣೋ ಥರ ಮಾಡಿಬಿಡ್ತೀನಿ, ಯಾರಾದರೂ ನೋಡಿದ್ರೆ ಗೊತ್ತಾಗಬಾರ್ದು, ನೀನು ಬಂದು ನಿಂತ್ಕೋ ಇಲ್ಲಿ, ನಾನು ಓಡಾಡಿಕೊಂಡು ಸಾಯಂಕಾಲ ಬರ್ತೀನಿ. ಆದರೆ ಒಂದು ಷರತ್ತು, ಏನದು? ನೀನು ಅಲ್ಲಾಡಲ್ಲ, ಸರಿ, ಏನು ನಡೆದ್ರೂ ಇಲ್ಲಿ ಮಾತಾಡೋಂಗಿಲ್ಲ, ಇಂಟರ್ಫಿಯರ್ ಮಾಡೋಂಗಿಲ್ಲ, ಏನು ನಡೆಯುತ್ತೋ ನಡೀಲಿ, ಸಾಕ್ಷಿ ಥರ ನಿಂತಿರ್ಬೇಕು, ಕ್ವೈಟಾಗಿ ನಿಂತಿರ್ಬೇಕು. ಆಗತ್ತಾ? ಖಂಡಿತ. ಕೃಷ್ಣ ಹೋದ, ಜಾಡ್ಮಾಲಿ ನಿಂತ್ಕೊಂಡ. ಮೊದಲು ಒಬ್ಬ ಶ್ರೀಮಂತ ವ್ಯಕ್ತಿ ಬರ್ತಾನೆ. ಅವನು ಯಾವುದೋ ಗೌರ್ಮೆಂಟ್ ಆಫೀಸರ್ ಇರ್ಬೋದು, ಏನೋ ಡೀಲ್ ಮಾಡ್ಕೊಂಡಿದ್ದಾನೆ, ಚೆನ್ನಾಗಿ ಕರಪ್ಟ್ ಡೀಲ್ ಮಾಡಿಕೊಂಡು ತುಂಬ ದುಡ್ಡು ಸಂಪಾದನೆ ಆಗೋಗಿದೆ. ಒಂದು ಹರಕೆ ಹೊತ್ಕೊಂಡಿದ್ದ, ನಾನು ಬಂದು ಹುಂಡಿಲಿ ಇಷ್ಟ ಹಾಕ್ತೀನಿ, ಈ ಪ್ರಾಜೆಕ್ಟ್ ನಂಗೆ ಸಿಕ್ಕಿದ್ರೆ, ಪಾಸ್ ಆಗೋದ್ರೆ ಪ್ರಾಜೆಕ್ಟು. ಸರಿ, ಬಂದು ಹುಂಡೀಲಿ ಒಂದು ಸ್ವಲ್ಪ ಅಮೌಂಟ್ ಹಾಕ್ದ. ಹೋಗ್ಬೇಕಾದ್ರೆ ವಾಲೆಟ್ ಆಚೆ ಬಿದ್ದೋಯ್ತು, ನೋಡಲಿಲ್ಲ. ಹುಂಡಿಗೆ ತೆಗಿಯೋಕ್ಕೆ ಎತ್ತಿದ್ದ, ಮತ್ತು ಸರಿಯಾಗಿ ಹಾಕ್ಕೊಳ್ಳಿಲ್ಲ, ಬಿದ್ದೋಯ್ತು. ಅದರಲ್ಲಿ ಸುಮಾರು 10,000 20,000 ರೂಪಾಯಿ ಎಷ್ಟೋ ಇದೆ. ಅವ್ನು ನೋಡ್ಕೊಳ್ಳಿಲ್ಲ, ಹೊರಟೋಗ್ಬಿಟ್ಟ. ಅವ್ನು ಹೋಗ್ತಾ ಇದ್ದಂಗೆ ಹೊರಟೋದ ತಕ್ಷಣ ಒಬ್ಬ ಭಿಕ್ಷುಕ ಬಂದ. ಅಲ್ಲೇ ದೇವಸ್ಥಾನದ ಆಚೆ ಕೂತ್ಕೊಳ್ತಾನೆ ಒಂದಿನ. ಬಂದ್ಬಿಟ್ಟು ಅವನ ಪಾಪ ಏನು ಮಾಡ್ಕೊಂಡಿರ್ತಾನೆ, ನನಗೆ ಬಂದಿದ್ದ ಹಣದಲ್ಲಿ 1 ರೂಪಾಯಿ ನಿನಗೆ ಹಾಕ್ಬಿಡ್ತೀನಿ ಈ ದಿನ. ಎಷ್ಟು ಬರುತ್ತೆ ಮಹಾಪಾಪ? ಅವತ್ತು ಬಂದಿರೋದೇ ಇನ್ನೂ 1 ರೂಪಾಯಿ. ಅವನು ಬಂದ್ಬಿಟ್ಟು ಅದನ್ನು ಹುಂಡಿಗೆ ಹಾಕಿ, ಕೃಷ್ಣ ನಿನಗೆ ಕಾಣಿಕೆ ಒಪ್ಪಿಸೋಷ್ಟಾದರೂ ನನಗೆ ಇವತ್ತು ಭಿಕ್ಷೆ ಕೊಡಿಸೋದಿಯಲ್ಲ, ಥ್ಯಾಂಕ್ ಯು ವೆರಿ ಮಚ್. ನನಗೆ ಸ್ವಲ್ಪ ಆದರೂ ಹೊಟ್ಟೆಗೆ ನನ್ನ ಫ್ಯಾಮಿಲಿ ನೋಡ್ಕೊಳ್ಳೋ ಅಷ್ಟಾದರೂ ಒಂದು ಸ್ವಲ್ಪ ಇವತ್ತು ಭಿಕ್ಷೆ ಬರೋ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿ ಕಣ್ಣು ತೆಗೆದ್ರೆ ಎದುರುಗಡೆ ವಾಲೆಟ್ ಬಿದ್ದಿದೆ. ಇಷ್ಟು ಬೇಗ ಕರುಣಿಸ್ಬಿಟ್ಟ ಕೃಷ್ಣ ಇವತ್ತು ನನಗೆ. ಒಬ್ಬ ವಾಲೆಟ್ ತೆಗೆದು ನೋಡ್ತಾನೆ, ಅದರಲ್ಲಿ ಏನೋ ಐಡೆಂಟಿಟಿ ಇರೋದು ಗೊತ್ತಾಗಲ್ಲ ಅವನು. ಇಲ್ಲ ಕೃಷ್ಣ ನನಗೆ ಅಂತಾನೆ ಕಳಿಸಿದ್ದಾನೆ ಅಂತ ಎತ್ಕೊಂಡು ಹೋಗ್ಬಿಟ್ಟು ಮುಂದೆ ಕೂತ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ಒಬ್ಬ ಸೇಲರ್ ಅಂದರೆ ಹಡಗಲ್ಲಿ ಹೋಗೋನು, ಹಡಗ ಮೇಲೆ ಕೆಲಸ ಮಾಡ್ತಿರ್ತಾನವನು, ಅವನು ಬರ್ತಾನೆ. ಅವನು ಹಡಗು ವಾಪಸ್ ಬಂದಿದೆ, ಸೇಫಾಗಿ ದಡ ತಲುಪಿದ್ದಾನೆ. ಏನಾದರೂ ಆಗ್ಬೋದಲ್ಲ ಸಮುದ್ರದಲ್ಲಿ, ಹಡಗು ಮುಳುಗೋಗ್ಬೋದು, ಎಷ್ಟೆಲ್ಲ ತೊಂದರೆ ಆಗ್ಬೋದು, ತುಂಬ ಸೇಫಾಗಿ ತಲುಪಿದ್ದಾನೆ ಅಂತ ಬಂದ್ಬಿಟ್ಟು ಕೃಷ್ಣಂಗೆ ಗ್ರ್ಯಾಟಿಟ್ಯೂಡ್ ಒಪ್ಸಕ್ಕೆ ಬಂದಿದ್ದಾನೆ, ಕೃತಜ್ಞತೆ ಒಪ್ಪಿಸ್ತಾನೆ. ಹೊರಗೆ ಹೋಗ್ತಾ ಇದ್ದಾನೆ, ಅಷ್ಟರಲ್ಲಿ ಶ್ರೀಮಂತ ನೋಡ್ಕೊಂಡ ವಾಲೆಟ್ ಇಲ್ಲ, ವಾಪಸ್ ಬಂದ. ಅಲ್ಲಿ ಆಚೆ ಒಬ್ಬ ಪೊಲೀಸ್ ನಿಂತಿದ್ದ, ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ. ಇಲ್ಲಿ ಬಾಪ, ಇಲ್ಲಿ ನಂದು ಎಲ್ಲ ವಾಲೆಟ್ ಬಿದ್ದೋಗಿದೆ, ಒಂಚೂರು ಹುಡುಕೊಡು. ಇವನು ಬಿಗ್ ಒಂದು ಕಾರು, ಗೌರ್ಮೆಂಟ್ ಫ್ಲಾಗ್ ಗೀಗೆಲ್ಲ ಇದೆ. ಏನು ಪೊಲಿಟಿಷಿಯನ್, ಇವನು ಕರೆದ್ರೆ ನಾನು ಹೋದ್ರೆ ಒಳ್ಳೇದು ಅಂತ ಟ್ರಾಫಿಕ್ ಬಿಟ್ಬಿಟ್ಟ ಹೋದ ಪೊಲೀಸ್ನ. ಅವ್ರು ಹೋಗ್ತಾ ಇದ್ದಾರೆ, ಮೆಟ್ಲು ಹತ್ತಿರ್ಬೇಕಾದ್ರೆ ಸೇಲರ್ ಆಚೆ ಬರ್ತಾ ಇದ್ದಾನೆ. ಅಲ್ಲಿ ಹೋಗಿ ನೋಡಿದ್ರೆ ವಾಲೆಟ್ ಇಲ್ಲ. ಅದಕ್ಕೆ ಅವರು ಇವನು ಅಂತಾನೆ, ಶ್ರೀಮಂತ, ನೋಡಿದ್ಯಾ ಅವನು ಹೋಗ್ತಾ ಇದ್ದಾನಲ್ಲ,
ಅವನೇ ಕತ್ತಿರು. ಈಗ ತಾನು ಬೀಳಿಸ್ಕೊಂಡೆ, ನಾನು ಯಾರೂ ಬಂದೇ ಇಲ್ಲ. ಸರಿ, ಅವನಿನ್ನೂ ಸೇಲರ್ ಅಲ್ಲಿ ಬಾಗ್ಲತ್ರ ಇದ್ದಾನೆ, ಅವನನ್ನು ಅರೆಸ್ಟ್ ಮಾಡಕ್ಕೆ ಹೋಗ್ತಾನೆ ಪೊಲೀಸ್ನ. ಇವನು ಜಾಡ್ ಮಾರಿ ನೋಡ್ತಾ ಇದ್ದಾನಲ್ಲ, ಮರ್ತ್ಬಿಟ್ವ ನಾವು? ಇಲ್ಲ, ಅವನು ಕೃಷ್ಣನ ಸ್ಥಳದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅವನಿಗೆ ಆಗ್ತಾ ಇಲ್ಲ. ಇವನನ್ನು ಅರೆಸ್ಟ್ ಮಾಡಿಬಿಡ್ತಾರೆ, ಇವನನ್ನು ಜೈಲ್ಗೆ ಹಾಕ್ಬಿಡ್ತಾರೆ. ಇವನು ತಗೊಂಡೇ ಇಲ್ಲ. ಎಷ್ಟೊಂದು ಅನ್ಯಾಯ ಆಗೋಗ್ತಾ ಇದೆಯಲ್ಲ, ನನ್ನ ಮುಂದೆನೆ ಘೋರ ಅನ್ಯಾಯ. ಅವನು ಇಲ್ಲ, ಅವನೆಲ್ಲ ತಗೊಂಡಿರೋದು ಮುಂದೆ ಇರೋ ಭಿಕ್ಷುಕ. ಬೇರೆಯಿಂದ ಧ್ವನಿ ಬರ್ತಾ ಇದೆ, ಗೊತ್ತಿಲ್ಲ. ಹೇಗೋ ಚೆಕ್ ಮಾಡೋಣ. ಹೋಗಿ ನೋಡಿದ್ರೆ ಭಿಕ್ಷುಕನ ಹತ್ರ ವಾಲೆಟ್ ಸಿಗುತ್ತೆ, ತಗೊಂಡು ಹೊರಟೋಗ್ತಾನೆ. ಸೇಲರ್ ಹೊರಟೋಗ್ತಾನೆ. ಸಾಯಂಕಾಲ ಆಯಿತು, ಕೃಷ್ಣ ಬಂದ. ಆಯ್ತಪ್ಪ, ಚೆನ್ನಾಗಿತ್ತು, ಓಡಾಡಿಕೊಂಡು ಎಲ್ಲ ಒಂದು ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದ. ಸರಿ, ಬಂದ್ಯಾ ಕೃಷ್ಣ, ಬಾ ಬಾ ಒಳಗಡೆ ಬಾ. ಎಲ್ಲ ಸಾಂಗವಾಗಿ ನಡೀತು ತಾನೆ? ಓ, ನಿನಗೆ ಗೊತ್ತಿಲ್ಲ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಗೊತ್ತಾ ಇವತ್ತು. ನೋಡಿ, ಹಿಂಗೆಲ್ಲ ಆಯ್ತು. ಆಮ್ ಐ ನಾಟ್ ಗ್ರೇಟ್ ಅಂತ ನಾನೆ ಸ್ಲೀಪರ್. ಆಗ ಕೃಷ್ಣ ಅಂತಾನೆ, ಅಯ್ಯೋ ಮೂರ್ಖ, ನಾನು ಏನು ಹೇಳಿದೆ ನಿನಗೆ? ಮಾತಾಡಬಾರ್ದು, ಸದ್ದಿಲ್ಲದೆ ಸಾಕ್ಷಿ ಥರ ನಿಂತಿರು ಅಂತ ಹೇಳಲಿಲ್ಲ? ನಿನಗೇನು ಗೊತ್ತು ಎಲ್ಲ ಕೃಪೆ ಹೇಗೆ ಕೆಲಸ ಮಾಡುತ್ತೆ ಅಂತ? ಆ ಭಿಕ್ಷುಕ ತುಂಬ ಒಳ್ಳೆಯವನು. ಅವನಿಗೊಂದು 10,000 20,000 ಸಿಕ್ಕಿದ್ರೆ ಎಲ್ಲ ಭಿಕ್ಷುಕರ ಜೊತೆ ಹಂಚ್ಕೊಳ್ತಾನೆ, ಒಬ್ಬನೇ ತಗೊಂಡು ಹೋಗ್ತಿರ್ಲಿಲ್ಲ. ಎಲ್ರಿಗೂ ಸಿಕ್ಕಿರೋದು ಒಂದು ಸ್ವಲ್ಪ. ಪಾಪ ಅವ್ರಿಗೇನು ಮನೆಗೆ ಹೋಗಿ ಮಕ್ಳಿಗೆ ಒಂಚೂರು ಬಟ್ಟೆನೋ ಏನೋ ಕೊಡ್ಸೋಕ್ಕಾಗ್ತಿತ್ತಲ್ಲ, ಅದು ಒಂದಾಯ್ತಾ? ಈ ಸೇಲರು ಅವನಿವಾಗ ನಾಳೆ ಹಡಗಲ್ಲಿ ಹೋಗ್ತಾ ಇದ್ದಾನೆ. ಆ ಹಡಗು ಮುಳುಗೋಗುತ್ತೆ. ಆ ಹಡಗ ಮೇಲೆ ಇರೋರೆಲ್ಲ ಸತ್ತೋಗ್ತಾರೆ. ಅವನು ನನ್ನ ಭಕ್ತ, ಅವನನ್ನು ಕಾಪಾಡೋಕೆ ಅವ್ನು ಒಂದಿನ ಜೈಲಲ್ಲಿ ಇದ್ದಿದ್ರೆ ಹಡಗು ಹೊರಟೋಗಿರೋದು. ಅವನು ಉಳ್ಕೊಂಡಿರ್ತಿದ್ದ, ಅವನಿಗೂ ಒಳ್ಳೇದಾಗ್ತಿತ್ತು, ಇವನಿಗೂ ಒಳ್ಳೇದಾಗ್ತಿತ್ತು. ಆ ಸಾಹುಕಾರ ಅವನಿಗೇನು 20 ರೂಪಾಯಿ ಜುಜ್ಬಿ ಬಿಡಪ್ಪ, 20,000 20 ರೂಪಾಯಿ ಇದ್ದಲ್ಲಿ. ನಿನ್ನ ಸಾಕ್ಷಿ ಥರ ನಿಲ್ಲಕ್ಕಾಗ್ಲಿಲ್ವಾ? ಈಗೇನೋ ಬೇರೆ ಐಡಿಯಾ ಮಾಡ್ಬೇಕು ನಾನು ಅಂತ ಸ್ಟೋರಿ ಎಂಡ್. ಏನು ಅರ್ಥ ಮಾಡ್ಕೋತಿದ್ದೀವಿ ನಾವು ಇದರಲ್ಲಿ, ಈ ಕಥೆಯಿಂದ? ಸಾಕ್ಷಿಯಾಗಿರೋದು ಸುಲಭನೋ ಕಷ್ಟನೋ? ನಾವು ಧ್ಯಾನಕ್ಕೆ ಕೂತ್ಕೋತೀವಲ್ಲ, ಧ್ಯಾನಕ್ಕೆ ಕೂತ್ಕೊಂಡಾಗ ಎಲ್ಲರೂ ಹೇಳ್ತಾರೆ. ನಮ್ಮ ತಂದೆ ಸುಕೃಷ್ಣಮೂರ್ತಿ ಅವರು ಕೂಡ ಧ್ಯಾನದ ವರ್ಕ್ಶಾಪ್ ಮಾಡಿದಾಗ ಹೇಳ್ಕೊಡೋರು, ವಿಟ್ನೆಸ್ ಯುವರ್ ಥಾಟ್ಸ್. ಕೂತ್ಕೊಡಿ, ಯೋಚನೆಗಳು ಬರ್ತಾ ಇರುತ್ತೆ, ಇನ್ವಾಲ್ವ್ ಆಗಬೇಡಿ. ಅದ್ರ ಜೊತೆ ಇನ್ವಾಲ್ವ್ ಆಗೋದು ಅಂದ್ರೆ ಏನು? ಕೂತ್ಕೊಂಡಿರ್ತೀವಿ, ಒಂದು ಯೋಚನೆ ಬರುತ್ತೆ. ಇವತ್ತು ಡಾಕ್ಟರ್ ನಾಗೇಶ್ ಅವರು ಏನು ಮೆನು ಇಟ್ಟಿರ್ಬೋದೋ ಊಟಕ್ಕೆ, ಗೊತ್ತಿಲ್ವಲ್ಲ. ನಿನ್ನೆ ಆಗಲೇ ಯಾರ್ದೋ ಮನೇಲಿ ಪಲಾವ್ ತಿಂದಿದ್ದೆ, ಇವತ್ತು ತಿರ್ಗಾ ಪಲಾವ್ ಇದ್ರೆ ಗೊತ್ತಿಲ್ಲ. ಚಿತ್ರಾನ್ನ ಇರ್ಬೋದು, ಬಿಸಿಬೇಳೆ ಭಾತ್ ಇರ್ಬೋದೇನೋ. ನನ್ನ ಮೆನು ಏನೋ ಔಟ್ ಮಾಡ್ಬೇಕಂತಿಲ್ಲ. ಓಕೆ, ಏನಾಯ್ತು? ಇನ್ವಾಲ್ವ್ ಆಗ್ಬಿಟ್ವಿ. ಆ ಥಾಟ್ ನಮ್ಮನ್ನು ಹೈಜಾಕ್ ಮಾಡ್ಕೊಂಡು ಕರ್ಕೊಂಡು ಹೊರಟೋಯ್ತು. ಯೋಚನೆ ಮೇಲೆ ಸವಾರಿ ಮಾಡ್ತಾ ಇದ್ದೀವಿ ನಾವು. ಸಾಕ್ಷಿ ಭಾವ ಎಲ್ಲೋ ಇತ್ತು? ಇಲ್ಲ. ಇಲ್ಲದೇ ಇದ್ರೆ ಇನ್ನೂ ಒಂಥರ ಮಾಡ್ಬೋದು, ಗುದ್ದಾಟ. ಹೆಂಗೆ ಮಾಡೋದು ಗುದ್ದಾಟ? ಹೇ, ಯೋಚನೆ ಯಾಕೆ ಬರ್ತಾ ಇದೆಯಾ? ನನಗಿಷ್ಟ ಇಲ್ಲ ಯೋಚನೆ ಬಂದರೆ. ಅವ್ರು ಹೇಳ್ಬಿಟ್ಟಿದ್ದಾರೆ, ಮುಂಡನ ಅಂದರೆ ಯೋಚನೆ ಇಲ್ಲದೆ ಇರಬೇಕು, ನೋ ಥಾಟ್ಸ್. ಮನಸ್ಸಿಗೆ ಏನಾದ್ರು ಮಾಡಬೇಡ ಅಂದರೆ ಏನು ಮಾಡುತ್ತೆ? ಜಾಸ್ತಿ ಯೋಚನೆ ಕಳಿಸುತ್ತೆ. ಐ ಶುಡ್ ನಾಟ್ ಥಿಂಕ್. ಈ ಕಡೆ ಒಂದು ಐ ವಿಲ್ ಥಿಂಕ್, ಆ ಕಡೆ ಒಂದು ಯೋಚನೆ ಬರ್ತಾ ಇದೆ, ಅದ್ರ ಜೊತೆ ಗುದ್ದಾಟನೂ ನಡೀತಾ ಇದೆ. ಎಕ್ಸ್ಟ್ರಾ ಒಂದು ಕಾನ್ಫ್ಲಿಕ್ಟ್ ಬೇರೆ ಇಂಟ್ರೊಡ್ಯೂಸ್ ಆಗೋದು. ಹೈಜಾಕ್ ಆಗಿದ್ದೆ ಎಷ್ಟು ಬೆಟರ್ ಇತ್ತು ಯುದ್ಧ ಮಾಡೋಕ್ಕೆ. ಸೊ ಸಾಕ್ಷಿಯಾಗಿರೋದು ಅಂದರೆ ಬರಲಿ ಯೋಚನೆ, ಹೋಗಿ. ಐ ಡೋಂಟ್ ಮೈಂಡ್ ವಾಟ್ ಥಾಟ್ ಕಮ್ಸ್, ಲೆಟ್ ಇಟ್ ಕಮ್, ಲೆಟ್ ಇಟ್ ಕಮ್. ಐ ವಿಲ್ ನಾಟ್ ಗೆಟ್ ಇನ್ವಾಲ್ವ್ಡ್, ಐ ವಿಲ್ ನಾಟ್ ಅನಲೈಸ್, ಐ ವಿಲ್ ನಾಟ್ ಜಡ್ಜ್.
ಐ ವಿಲ್ ಅಲೌ ಇಟ್ ಟು ಪಾಸ್. ಬಂದು ಸುಮ್ಮನೆ ಹಾಗೆ ಹೋಗ್ತಾ ಇರಲಿ, ಬಿಟ್ಬಿಡ್ತೀನಿ. ಎಂಥದೇ ಯೋಚನೆ ಬರಲಿ, ನಾನು ಬಿಟ್ಬಿಡ್ತೀನಿ. ಅದು ಹೇಗೆ ಮಾಡೋದು? ಅದು ಇಟ್ಕೊಳ್ಳೋದ್ರಲ್ಲಿ ಮಾಡೋಕ್ಕಾಗಲ್ಲ. ತಿಳುವಳಿಕೆ ಇದ್ದಾಗ ಮಾತ್ರ ಇಟ್ ವಿಲ್ ಹ್ಯಾಪನ್ ಆನ್ ಇಟ್ಸ್ ಓನ್. ಏನು ತಿಳುವಳಿಕೆ ಇರಬೇಕು ಅಂತ ಇವತ್ತು ನೋಡೋಣ. ಇದರಿಂದ ಎಲ್ಲರಿಗೂ ಉಪಯೋಗ ಇದೆ, ಹೆಚ್ಚಾಗಿ ನನಗೆ ಉಪಯೋಗ ಇದೆ. ಇದು ಟಾಕ್ ರೆಡಿ ಮಾಡ್ತಾ ಮಾಡ್ತಾ ನನಗೆ ಒಳ್ಳೆ ಚಿಂತನೆ ಆಯಿತು, ಒಳ್ಳೆ ಕಲಿಕೆ ಆಯಿತು. ನಾನು ಡಾಕ್ಟರ್ ನಾಗೇಶ್ ಅವ್ರಿಗೆ, ಜ್ಯೋತಿ ನಾಗೇಶ್ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಸಾಕ್ಷಿ ಆಗೋದಕ್ಕೆ ನನಗೆ ಕಷ್ಟ ಆಗುತ್ತೆ, ಏನು ಅಡ್ಡಿ ಇದೆ ಅಂತ ನಾವು ನೋಡಿದ್ರೆ, ಇಲ್ಲಿ ಒಬ್ಬ ನೋಡ್ತಾ ಇದ್ದೀವಿ. ಇದು ಮಹಿಳೆ ಆದರೂ ಆಗ್ಬೋದು, ಪುರುಷ ಆದರೂ ಆಗ್ಬೋದು, ಇಬ್ರಿಗೂ ಅಪ್ಲೈ ಆಗುತ್ತೆ. ಅವನೇನು ಮಾಡ್ತಾ ಇದ್ದಾನೆ, ನಾನು ಅಂತ ತೋರಿಸ್ಕೊಳ್ತಾ ಇದ್ದಾನೆ. ಆಗ್ತಾ ಇಲ್ವೋ? ಸಾರಿ, ಅಲ್ಲಿ ಮಾಡಿ. ನಾನು ಉದ್ದಕ್ಕೂ ಚೇಂಜೇ ಮಾಡ್ತಿಲ್ಲಲ್ಲ. ಹಾಂ, ಅಲ್ಲಿ ವೆರಿ ವೆರಿ ಸಾರಿ. ಈ ಸ್ಲೈಡು ಕಥೆ ಸ್ಲೈಡು. ಸೊ ಇದರಲ್ಲಿ ನಿಮಗೆ ಕೃಷ್ಣ, ಜಾಡಮಾಲಿ, ಶ್ರೀಮಂತ, ವಾಲೆಟ್ಟು, ಹುಂಡಿ, ಸೇಲರು, ಭಿಕ್ಷುಕ ಎಲ್ಲರದ್ದು ಪಿಕ್ಚರ್ಸ್ ಇದೆ. ನಾನು ತುಂಬ ಮರ್ತುಬಿಟ್ಟೆ ಇದರಲ್ಲಿ ಚೇಂಜ್ ಮಾಡಬೇಕಂತ. ಇನ್ನು ಮಾಡಿಕೊಂಡು ಹೋಗ್ತೀನಿ, ಸಾರಿ. ಓಕೆ, ಸೊ ಈಗ ಏನು ಅಡ್ಡಿ ನಮಗೆ ಸಾಕ್ಷಿಯಾಗಿರೋಕ್ಕೆ ಅಂತ ನಾವು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ, ಈ ಒಂದು ಪಿಕ್ಚರ್ ಬರ್ತಾ ಇದೆ ಸ್ಲೈಡಲ್ಲಿ. ಒಬ್ಬ ಮಹಿಳೆ ಅಥವಾ ಒಬ್ಬ ಪುರುಷ ಏನು ಮಾಡ್ತಾ ಇದ್ದಾರೆ, ನಾನು ಅಂತ ತೋರಿಸ್ತಾ ಇದ್ದಾರೆ. ಈ ಮನೆ ಯಾರು ಕಟ್ಟಿದ್ದು? ಡಾಕ್ಟರ್ ನಾಗೇಶ್ ಅವರಾದರೆ ನಾನು ಅಂತ ತೋರಿಸಲ್ಲ, ಯಾಕಂದರೆ ಅವ್ರ ಹತ್ರ ಬೋರ್ಡ್ ಬೇರೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟೇ ಹೇಳ್ಬಿಟ್ರು ನಮಗೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಬೇರೆ ಯಾರಾದರೂ ಆಗಿದ್ರೆ ನಾನೇ ಮಾಡಿದ್ದು. ನಾವು ಎಷ್ಟೋ ಸಲ ಹೇಳಿದ್ದೀವಲ್ಲ, ನನಗೆ ಬೇಕು, ನಾನು ಮಾಡಿದೆ. ಸೊ ಹಿಂಗೆ ತೋರಿಸ್ತಾ ಇದ್ದಾಗ ಯಾವುದನ್ನು ತೋರಿಸ್ತಾ ಇದ್ದೀವಿ ನಾವು? ಆತ್ಮ ತೋರಿಸ್ತಾ ಇದ್ದೀವ? ದೇಹಕ್ಕೆ ಪಾಯಿಂಟ್ ಮಾಡ್ತಾ ಇದ್ದೀವಿ, ನಾನು ಅಂತ ಪಾಯಿಂಟ್ ಮಾಡ್ತಾ ಇದ್ದೀವಿ. ದೇಹಕ್ಕೆ ಎಲ್ಲರೂ ಒಂಚೂರು ಚೂರು ಜಿಗಿಟ್ ಕೊಡಿ ನೋಡೋಣ. ಪಕ್ಕದವ್ರಿಗೆ ಹೇಳ್ಬೇಡಿ, ಜೋರಾಗಿ ಜಿಗಿಟ್ ಬಿಡ್ತಾರೆ. ನೀವೇ ಸ್ವಲ್ಪ ಹಿಂಗೆ ಜಿಗಿಟ್ ಕೊಡಿ. ನೋವಾಯ್ತಾ? ಆಗಲಿಲ್ಲ ಅಂದರೆ ಸ್ವಲ್ಪ ಜೋರಾಗಿ ಜಿಗಿಟ್ ಕೊಡಿ. ದೇಹಕ್ಕೆ ಏನೇನೋ ಸಂವೇದನೆಗಳು ಬರುತ್ತಲ್ಲ, ಬಾಯಾರಿಕೆ, ಹಸಿವು, ನೋವು, ಅಥವಾ ಒಳ್ಳೆ ಆನಂದಕರವಾದಂಥ ಅನುಭವ. ಈ ಸೋಫಾ ಎಷ್ಟು ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ ನನಗೆ ಕೂತ್ಕೊಳ್ಳೋಕ್ಕೆ. ಹಿತಕರವಾದ ಅನುಭವಗಳು, ಸಂವೇದನೆಗಳು, ಇಲ್ಲಾಂದರೆ ಅಹಿತಕರವಾದ ಸಂವೇದನೆಗಳು, ಸೆನ್ಸೇಷನ್ಸ್, ಸಂವೇದನೆ ಅಂದರೆ. ಸೊ ಅದಾಗ್ತಾ ಇರುವಾಗ ನಾವೇನಕ್ಕೆ ಅನ್ಕೋತೀವಿ? ದೇಹಕ್ಕೆ ಆಗ್ತಾ ಇದೆ ಅನ್ಕೋತೀವ? ಏನೋ ದೇಹಕ್ಕೆ ಆಗ್ತಾ ಇದೆ, ಆಗಲಿ ಬಿಡು. ಅಬ್ಬಾ, ನನ್ನ ತಲೆ ನೋವ್ತಾ ಇದೆ, ಯಾಕೋ ಇವತ್ತು ವಿಪರೀತ ತಲೆ ನೋಡಿ. ಮನೆಗೆ ಹೋಗಿ ಒಂದು ಕಾಫಿ ಕುಡಿದು ಒಂದು ಡೋಲ ತೊಗೊಂಡ್ಬಿಟ್ಟು ಮಲಗ್ತೀವಿ ಅಂದಿದ್ದೀವ? ಸೊ ಏನು ದೇಹಕ್ಕಾದರೂ ನನಗಾಗ್ತಾ ಇದೆ. ಮನಸ್ಸಿಗಾದ್ರೆ ಯಾರೋ ಬಂದು ನಮಗೆ ಹೊಗಳಿದ್ರು, ಆವಾಗ ಏನನ್ಸುತ್ತೆ ನಮಗೆ? ನನ್ನನ್ನು ಹೊಗಳ್ತಾ ಇದ್ದಾರೆ. ಅಥವಾ ನನ್ನ ಮನಸ್ಸಿನಲ್ಲಿ ಅಸೂಯೆ ಯೋಚನೆ ಒಂದು ಬಂತು, ಯಾರೋ ನನಗಿಂತ ಏನೋ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನನಗೇನು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ. ಯಾರಿಗೆ ಬರ್ತಾ ಇದೆ ಅಂದ್ಕೊಂಡಿದ್ದೀವಿ ನಾವು? ನನಗೆ ಅಸೂಯೆ ಬಂದಿದೆ, ನನಗೆ ಸಿಟ್ಟು ಬಂದಿದೆ, ನನಗೆ ಆನಂದ ಆಗ್ತಾ ಇದೆ, ನನಗೆ ಬೇಜಾರಾಗ್ತಾ ಇದೆ, ನನಗೆ ಎಕ್ಸೈಟ್ ಆಗ್ತಾ ಇದೆ, ಎಲ್ಲ ನನಗಾಗ್ತಾ ಇದೆ. ಒಂದೊಂದು ಯೋಚನೆಯನ್ನು ನಾನು ಅನ್ಕೋತಾ ಇದ್ದೀನಿ, ಒಂದೊಂದು ಭಾವನೆನೂ ನಾನು ಅನ್ಕೋತಾ ಇದ್ದೀನಿ. ಏನಾದ್ರು ಐಡಿಯಾ ಬಂದರೆ, ನನಗೆ ಎಷ್ಟು ಒಳ್ಳೆ ಐಡಿಯಾ ಬಂತು ಗೊತ್ತಾ, ಐ ಆಮ್ ಅ ಜೀನಿಯಸ್ ಐತೆ, ನಾನು ಅನ್ಕೋತೀನಿ ಅಲ್ವಾ?
ನಂಬಿಕೆಗಳು, ಯಾರಾದರೂ ನಮ್ಮ ನಂಬಿಕೆಗೆ ಅಗೇನ್ಸ್ಟ್ ಮಾತಾಡ್ಬಿಡ್ಲಿ. ನಾನು ಆರ್ಕಿಟೆಕ್ಟ್ ಆಗಿರೋದ್ರಿಂದ ವಾಸ್ತು ಬಗ್ಗೆ ಬರ್ತಾರೆ ತುಂಬ ಜನ. ನಮ್ಮ ಮನೆ ವಾಸ್ತು ಪ್ರಕಾರ ಇರಬೇಕು ಮೇಡಮ್. ಆಯ್ತು, ಇದು ಒಂದು ಸ್ವಲ್ಪ ಬೇರೆ ಜಾಗದಲ್ಲಿ ಹಾಕ್ಬೋದಾ ಮೇಡಮ್? ಏನು ಮಾತಾಡ್ತೀರಾ ನೀವು? ವಾಸ್ತುಗೆ ಅಗೇನ್ಸ್ಟ್ ಮಾಡೋದ ಅಂದರೆ ದೇ ಆರ್ ಸೋ ಐಡೆಂಟಿಫೈಡ್ ವಿತ್ ದಟ್ ಬಿಲೀಫ್ ಸಿಸ್ಟಮ್. ತಪ್ಪೋ ಸರಿ, ಅಲ್ಲಿ ಜಡ್ಜ್ಮೆಂಟ್ ಇಲ್ಲ. ನನಗೆ ಏನೋ ಆಗ್ತಾ ಇದೆ, ಸಂಬಡಿ ಅಟ್ಯಾಕ್ಸ್ ಮೈ ಬಿಲೀಫ್, ದೇ ಅಟ್ಯಾಕ್ ಮೀ. ಸೊ ಇದೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಸೆಲ್ಫ್ ಇಮೇಜ್, ನಾನು ಅದು ಈ ಒಂದು ದೇಹದಲ್ಲಿ ಮಾತ್ರ. ಐ ಎಕ್ಸಿಸ್ಟ್ ಓನ್ಲಿ ಇನ್ ದಿಸ್ ಬಾಡಿ, ದಿಸ್ ಮೈಂಡ್, ದಿಸ್ ಇಂಟೆಲೆಕ್ಟ್, ಇದಿಷ್ಟು ಮಾತ್ರ ನಾನು ಅಂತ ಅನ್ಕೊಳ್ಳಿ. ಸೊ ಇದನ್ನು BMI ಅಂತ ಹಾಕಿದ್ದೀನಿ. ಎಲ್ಲಾದರೂ BMI ಅಂತ ಬಂದರೆ ಕನ್ಫ್ಯೂಸ್ ಆಗಬೇಡಿ ಸ್ಲೇಟ್ಸಲ್ಲಿ. ಬಾಡಿ, ಮೈಂಡ್, ಇಂಟೆಲೆಕ್ಟ್. ಸೊ ಐ ಆಮ್ ದಿಸ್ ಬಾಡಿ, ಮೈಂಡ್, ಇಂಟೆಲೆಕ್ಟ್. ಈ ದೇಹ, ಮನಸ್ಸು, ಬುದ್ಧಿ ನಾನು. ಡಾಕ್ಟರ್ ನಾಗೇಶ್ ನಾನಲ್ಲ, ಈ ಮೈಕ್ ನಾನಲ್ಲ, ಈ ಬಾಟ್ಲ್ ನಾನಲ್ಲ, ಇಲ್ಲಿ ಚಂದ್ರಿಕಾ ಅವ್ರು ಕೂತಿದ್ದಾರೆ ಅವ್ರು ನಾನಲ್ಲ, ಜ್ಯೋತಿ ಅವ್ರು ನಾನಲ್ಲ. ಸೊ ಇಡೀ ಪ್ರಪಂಚ ಹೊರಗಡೆ ಎಷ್ಟೊಂದು ದೊಡ್ಡ ಪ್ರಪಂಚ ಇದೆ, ಆ ಪ್ರಪಂಚ ನನ್ನಿಂದ ಹೊರತಾಗಿದೆ, ನನ್ನಿಂದ ಬೇರೆ. ಇದನ್ನೆಲ್ಲ ಸೃಷ್ಟಿ ಮಾಡಿದನು ಇರಬೇಕಲ್ಲ. ಒಬ್ರಿಗೆ ಕೃಷ್ಣ ಪ್ರಿಯ ಆಗಿರ್ಬೋದು, ಒಬ್ರಿಗೆ ದೇವಿ ಪ್ರಿಯ ಆಗಿರ್ಬೋದು, ಒಬ್ರಿಗೆ ಗಣೇಶ ಪ್ರಿಯ ಆಗಿರ್ಬೋದು, ಅವನು ನನ್ನಿಂದ ಬೇರೆ. ಅದಕ್ಕೆ ನಾನು ಪೂಜೆ ಮಾಡ್ತೀನಿ. ಅವನು ಹಿ ಕ್ಯಾನ್ ಪನಿಷ್ ಮೀ ಆರ್ ಹಿ ಕ್ಯಾನ್ ರಿವಾರ್ಡ್ ಮೀ. ನಮ್ಮ ಭಗವಂತನಿಗೆ ನಾವು ಅದನ್ನು ಪವರ್ ಕೊಟ್ಬಿಡ್ತೀವಿ. ಸೊ ದೀಸ್ 3 ಆರ್ ಡಿಫ್ರೆಂಟ್ ಎಂಟಿಟೀಸ್. ಐ, ಮೈ ವರ್ಲ್ಡ್, ಮೈ ಗಾಡ್, ದೇ ಆರ್ ಆಲ್ ಡಿಫ್ರೆಂಟ್. ಇದೆಯಾ ನಮಗೆ ಆ ರೀತಿ? ನನಗಿದೆ. ಆ ರೀತಿ ನಮ್ಮ ಮನಸ್ಸಿನಲ್ಲಿ ಮ್ಯಾಪ್ ಆಗೋಗ್ಬಿಡುತ್ತೆ. ಒಂದು ಸಣ್ಣ ಮಗುಗಿರಲ್ವಂತೆ, ಹುಟ್ಟಿದಂಥ ಮಗುಗೆ ಸುಮಾರು 6 ತಿಂಗಳವರೆಗೂ ಎಷ್ಟೋ ಮಕ್ಕಳಿಗೆ ನಾನು ನಮ್ಮ ತಾಯಿಯಿಂದ ಬೇರೆ ಅಂತ ಅನ್ಸೋದೇ ಇಲ್ವಂತೆ. ಐ ಆಮ್ ಎನ್ ಎಕ್ಸ್ಟೆನ್ಷನ್ ಆಫ್ ಮೈ ಮದರ್ ಅಂತಾನೆ ಅನ್ಕೊಂಡಿರುತ್ತಂತೆ. ಯಾಕಂದರೆ ಗರ್ಭದಲ್ಲಿ, ತಾಯಿ ಗರ್ಭದಲ್ಲಿ ಇದ್ದಿರುತ್ತೆ, ತಾಯಿ ಧ್ವನಿ ಕೇಳಿರುತ್ತೆ, ತಾಯಿಗಾಗಿದ್ದ ಸಂವೇದನೆ ಎಲ್ಲ ತನಗಾಗಿರುತ್ತೆ. ಸೊ ಅದಕ್ಕೆ ಒಂದು 6 ತಿಂಗಳವರೆಗೂ ಅಮ್ಮ ಅಲ್ಲೇ ಇರಬೇಕು, ಪಕ್ಕದಲ್ಲೇ ಇರಬೇಕು. ನೋಡಿದ್ದೀರಾ ಮಕ್ಕಳನ್ನ? ದೇ ಫೀಲ್ ಇನ್ಸೆಕ್ಯೂರ್. ಬೇರೆ ಯಾರೂ ಆಗಲ್ಲ, ಅಮ್ಮ ಇರಬೇಕು. ಅಂಬಿಲಿಕಲ್ ಕಾರ್ಡ್ ಬರೀ ಬಯೋಲಾಜಿಕಲ್ ಅಲ್ಲ, ಇಟ್ ಇಸ್ ಆಲ್ಸೋ ಸೈಕಲಾಜಿಕಲ್. ಮಗುಗೆ ಹಾಗೆ ಬಂದ್ಬಿಟ್ಟಿರುತ್ತೆ. ಇಟ್ಸ್ ಬೌಂಡ್ರಿ, ಪರ್ಸನಲ್ ಬೌಂಡ್ರಿ ಇನ್ಕ್ಲೂಡ್ಸ್ ದ ಮದರ್. ಸೊ ಆ ರೀತಿ ನಾವೊಂದು ಪರ್ಸನಲ್ ಬೌಂಡ್ರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ದೇಹ ಭಾವ ಅಂತ ಕರಿತೀವಿ. ಅದು ಕೆಳಗಡೆ ಕೂತಿರೋ ಪಕ್ಷಿ, ದ್ವಾಸಪರ್ಣಾಲಿ. ಜೀವಾತ್ಮ ಅಂತ ಕರಿತೀವಿ. ಜೀವಾತ್ಮ ಮುಂದೆ ಒಂಚೂರು ಏನು ಅಂತಲೂ ಬರುತ್ತೆ. ಸೊ ಇಲ್ಲಿ ಈ ಮನುಷ್ಯನ ಹಾರ್ಟಿಂದ ಒಂಥರ ಹಿಂಗೆ ವೇವ್ಸ್ ಬರ್ತಾಯಿದೆ, ಕಾಣಿಸ್ತಾ ಇದೆಯಾ? ಅದು ECG ಅಲ್ಲ. ಏನಂದ ಅವನ ಮನಸ್ಸು ಹೆಂಗೆ ಅಪ್ ಆ್ಯಂಡ್ ಡೌನ್ ಹೋಗುತ್ತೆ ಅಂತ. ನಮ್ಮೆಲ್ಲರ ಮನಸ್ಸು, ಅವ್ನು ಹೇಳ್ತಾ ಇರೋದು ನಮ್ಮ ಕಥೆನೇ. ಎಲ್ಲರ ಮನಸ್ಸು ಸೈನ್ ಕರ್ವ್ ಥರ ಅಪ್ ಆ್ಯಂಡ್ ಡೌನ್ ಹೋಗುತ್ತೆ. ಒಂದ್ಸಲ ಖುಷಿ, ಒಂದ್ಸಲ ಬೇಜಾರು, ಒಂದ್ಸಲ ದುಃಖ ಅಂತ ಹೇಳಿದ್ರೆ ಬರೀ ಸಾರೋ ಅಂತಲ್ಲ, ಯಾರೋ ಹೋಗ್ಬಿಟ್ರು ಗ್ರೀಫ್ ಆ ಥರದ್ದಲ್ಲ, ಪ್ರತಿಯೊಂದು ದುಃಖ. ಇಲ್ಲಿ ಕೂತಿದ್ದೀನಿ, ಇವತ್ತು ಕಾಫಿ ಕುಡ್ದೆ ಬರೋಕ್ಕೆ ಮುಂಚೆ ಎಲ್ಲೋ ದಾರಿನಲ್ಲಿ ಒಂದು ಹೋಟ್ಲ್ ಕಾಫಿ ಕುಡ್ದೆ, ನನಗೆ ಬೇಕಿತ್ತಾರೆ, ಇರಲಿಲ್ಲ. ತುಂಬ ಸಕ್ಕರೆ ಹಾಕ್ಬಿಟ್ಟಿದ್ದ, ತುಂಬ ಚಿಕೋರಿ ಹಾಕ್ಬಿಟ್ಟಿದ್ದ. ಅಯ್ಯೋ ಅಥವಾ ಕುಡಿದೇ ಇಲ್ದಿದ್ರೆ ಚೆನ್ನಾಗಿರ್ತಿತ್ತು. ಅದು ದುಃಖನೇ. ಎನಿ ಲ್ಯಾಕ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ವೇದಾಂತ ಸೇಸ್ ಇಟ್ ಇಸ್ ದುಃಖ. ಸೊ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ ಎಲ್ಲರ ಮನಸ್ಸು. ಹಾಗೇನೆ. ಯಾಕೆ? ನನಗಾಗ್ತಾ ಇದೆ ಅಂದ್ಕೊಳ್ತಾ ಇರೋದ್ರಿಂದ ಅಪ್ ಆ್ಯಂಡ್ ಡೌನ್ ಆಗ್ತಾಯಿದೆ. ಸೊ ಇಲ್ಲಿ ಮೊದಲು ಚೇಂಜ್ ಮಾಡ್ತೀನಿ. ಇದು ಯಾಕಾಗುತ್ತೆ ಹಾಗೆ ಅಂತ ವೇದಾಂತ ಒಂದು ಮಾಡೆಲ್ ಕೊಡುತ್ತೆ. ಈ ಪಿಕ್ಚರಲ್ಲಿ ಏನು ಕಾಣುತ್ತೆ ನಮಗೆ? ಒಂದು ಸೂರ್ಯನ ಪ್ರತಿಬಿಂಬ ಎಲ್ಲಿ ಬೀಳ್ತಾ ಇದೆ? ಮಡಿಕೆಗಳಲ್ಲಿ ನೀರಿದೆ. ಅಲ್ಲಿ ನಾವು ಆಚೆ ಮಡಿಕೆಗಳಲ್ಲಿ ನೀರು, ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ತಾಯಿ
ಕೆಮಿಸ್ಟ್ರಿ ಪ್ರೊಫೆಸರ್ ಅವರು ರುಕ್ಮಿಣಿ ಕೃಷ್ಣಮೂರ್ತಿ. ಸೂರ್ಯಗ್ರಹಣ ಎಲ್ಲ ಆದರೆ ಅವಾಗೆಲ್ಲ ಟಿ ವಿನೇ ಇರಲಿಲ್ಲ ಬಿಡಿ, ಟಿ ವಿಲಿ ತೋರ್ಸೋಕ್ಕೆ. ಸೊ ಸೂರ್ಯಗ್ರಹಣ ಆದರೆ ನಮ್ಮ ಮನೇಲಿ ಆಚೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದರಲ್ಲಿ ಸೂರ್ಯನ ಪ್ರತಿಬಿಂಬ ತೋರಿಸೋರು ನಮಗೆ. ನೋಡು ಹೆಂಗೆ ಗ್ರಹಣ ಆಗ್ತಾ ಇದೆ ಸೂರ್ಯನಿಗೆ, ಯು ಶುಡ್ ಅಬ್ಸರ್ವ್, ಯು ಶುಡ್ ಅಂಡರ್ಸ್ಟ್ಯಾಂಡ್, ಸೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ತೋರಿಸೋರು. ಆ ರೀತಿ ಒಂದು 3-4 ಮಡಿಕೆ ಇದೆ ಅಲ್ಲಿ. ಆ ಮಡಿಕೆಯಲ್ಲಿ ಏನು ಬರ್ತಾ ಇದೆ? ಸೂರ್ಯನ ಪ್ರತಿಬಿಂಬ ಬೀಳ್ತಾ ಇದೆ, ರಿಫ್ಲೆಕ್ಷನ್. ನೀವು ಹೋಗಿ ಕೊಳದಲ್ಲಿ ನೋಡಿದ್ದೀರಾ? ಸುತ್ತ ಮರಗಳೆಲ್ಲ ಇದ್ರೆ ಏನು ಕಾಣುತ್ತೆ ಕೊಳದಲ್ಲಿ? ಮರಗಳ ಒಂದು ಪ್ರತಿಬಿಂಬ ಕಾಣುತ್ತೆ ಅಲ್ವಾ, ರಿಫ್ಲೆಕ್ಷನ್ ಕಾಣುತ್ತೆ. ಸೊ ಎಲ್ಲ ಮಡಿಕೆಯಲ್ಲೂ ನೀರಿದೆ, ಆ ಮಡಿಕೆಯಲ್ಲೆಲ್ಲ ಸೂರ್ಯನ ಪ್ರತಿಬಿಂಬ. ಒಂದು ಸರ್ಕಲ್ ಹಾಕಿದ್ದಾರೆ ನೋಡಿ ಮಡಿಕೆ ಒಳಗೆ, ಅದು ಸೂರ್ಯನ ಪ್ರತಿಫಲನ ಬೀಳ್ತಾ ಇದೆ. ಇವಾಗ ನಾನು ಆ ಮಡಿಕೆ ನೀರನ್ನು ಹಿಂಗೆ ಅಲ್ಲಾಡಿಸ್ತೀನಿ, ಪ್ರತಿಫಲನ ಅಲ್ಲಾಡುತ್ತಲ್ಲ, ರಿಫ್ಲೆಕ್ಷನ್ ಆಲ್ಸೋ ಶೇಕ್ಸ್. ಸೂರ್ಯನು ಹಿಂಗೆ ಅಲ್ಲಾಡ್ತಾ ಇದೆಯಾ? ಆರ್ಯೇಶ್ವರ್ ಇಲ್ಲ, ಅಲ್ಲಾಡ್ತಾ ಇಲ್ಲ ಅಲ್ಲ. ಎಲ್ಲ ಮಡಿಕೆದು ನೀವು ಅಲ್ಲಾಡಿಸಿದ್ರೆ ಹೋಗಿ, ಒಂದು ಮಡಿಕೆದು ಏನಾಗಲಿಲ್ಲ. ನಾನು 10 ಮಡಿಕೆ, 100 ಮಡಿಕೆ, 50 ಮಡಿಕೆ, 500 ಮಡಿಕೆ ಅಲ್ಲಾಡಿಸಿದ್ರೆ ಅವಾಗಾದ್ರೂ ಸ್ವಲ್ಪ ಆದರೂ ಸೂರ್ಯ ಹಿಂಗಾದ್ರೂ ಅನ್ಬೇಕಲ್ವಾ? ಅನ್ನತ್ತಾ? ವೇದಾಂತ ಹೇಳ್ತಾ ಇದೆ, ನೋಡಪ್ಪ, ಈ ಮಡಿಕೆಯಲ್ಲಿರೋ ಮಡಿಕೆ ನಿನ್ನ ದೇಹ ಥರ, ಮಡಿಕೆ ಒಳಗಡೆ ಇರೋ ನೀರು ನಿನ್ನ ಮನಸ್ಸು ಬುದ್ಧಿ ಥರ. ಅದರಲ್ಲಿ ಪ್ರತಿಫಲನ ಆಗ್ತಾ ಇರೋ ಸೂರ್ಯನ ಒಂದು ರಿಫ್ಲೆಕ್ಷನ್ನು ಅದೇನೋ ಆತ್ಮ ಚೈತನ್ಯ. ಆ ಸೂರ್ಯ ಬ್ರಹ್ಮನ್ ಅಥವಾ ಈಶ್ವರ ಅಂದರೆ ಸೃಷ್ಟಿಕರ್ತ. ಶಿವ, ಮಹೇಶ್ವರ, ವಿಷ್ಣು, ತ್ರಿಮೂರ್ತಿಗಳ ಬಗ್ಗೆ ಮಾತಾಡ್ತಿಲ್ಲ, ಸೃಷ್ಟಿಕರ್ತನಾದಂಥ ಈಶ್ವರ. ಸೊ ಅವನ ಪ್ರತಿಬಿಂಬ ಎಲ್ಲರ ಮನಸ್ಸಿನಲ್ಲೂ ಆಗ್ತಾ ಇದೆ, ಪ್ರತಿಫಲನ ಆಗ್ತಾ ಇದೆ. ಪ್ರತಿಫಲನ ಆಗ್ತಾ ಇದೆ ಅಂದರೆ ನಾನು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ತೀನಲ್ಲ, ಓ ಸಿ ದಿಸ್ ಇಸ್ ವಾಣಿ, ಕನ್ನಡಿಲಿ ನಾನು ನೋಡ್ತೀನಲ್ಲ, ಆ ರೀತಿ ಆಗ್ತಾ ಇದೆಯಾ? ಇಲ್ಲ. ಇದು ಬರೀ ಒಂದು ಎಕ್ಸಾಂಪಲ್ ನಮ್ಗೆ ಅರ್ಥ ಮಾಡಿಸೋಕ್ಕೆ. ಅದಾಗ್ತಾ ಇರೋದು ಹೇಗೆ? ಆ ಒಂದು ಸೂರ್ಯನ ಚೈತನ್ಯ, ಈಶ್ವರನ ಚೈತನ್ಯ ಬಂದ್ಬಿಟ್ಟು ಒಂದು ಪ್ರಾಣವನ್ನು ಕೊಟ್ಟಿದೆ. ಇಟ್ ಈಸ್ ಎನ್ಲಿವನಿಂಗ್ ದ ಬಾಡಿ, ಮೈಂಡ್, ಇಂಟೆಲೆಕ್ಟ್. ಇದು ಹೇಗೆ ಗೊತ್ತು? ಯಾರಾದರೂ ಹೋಗ್ಬಿಟ್ರೆ ಏನಾಗುತ್ತೆ? ಕಾಲಿಲ್ವಾ, ಕೈ ಇಲ್ವಾ, ದೇಹ ಇಲ್ವಾ, ಮೆದುಳಿಲ್ವಾ? ಆ ಶವ ಏನು ಮಾಡುತ್ತೆ? ಓಡಾಡುತ್ತಾ, ಯೋಚನೆ ಮಾಡುತ್ತಾ, ಮಾತಾಡುತ್ತಾ, ತಿನ್ನುತ್ತಾ, ಕುಡಿಯುತ್ತಾ. ಈಗ 5 ನಿಮಿಷದಿಂದ ಮಾಡ್ತಾ ಇದ್ದಿದ್ದು ಶವ ನಿರ್ಜೀವವಾಗಿದೆ. ಸೊ ದಿಸ್ ಎನರ್ಜಿ ಆಫ್ ಈಶ್ವರ ರಿಫ್ಲೆಕ್ಟ್ ಆಗೋದು ಅಂತ ಹೇಳಿದ್ರೆ ಅದರ ಪ್ರೆಸೆನ್ಸ್ನಲ್ಲಿ ನಮ್ಮ ದೇಹ, ಮನಸ್ಸು, ಬುದ್ಧಿ ಇಟ್ ಬಿಕಮ್ಸ್ ಅಲೈವ್. ಇಟ್ ಕಮ್ಸ್ ಅಲೈವ್. ಅದಕ್ಕೆ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ಹಂಗೆ ರಿಫ್ಲೆಕ್ಟ್ ಆದ ತಕ್ಷಣ ಈ ಒಂದು ಪ್ರತಿಫಲನ ಇದೆಯಲ್ಲ, ಅದಕ್ಕೆ ಚಿದಾಭಾಸ ಅಂತ ಕರೆಯುತ್ತೇವೆ. ನಾನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಈ ಒಂದು ಚಿದಾಭಾಸ ಅದು ನಮ್ಮ ಪ್ರಜ್ಞೆ, ಅಂತರ್ಪ್ರಜ್ಞೆ. ಆ ಚಿದಾಭಾಸ ನಾನು ಬ್ರಹ್ಮನ್ ಅಂತ ಬೇಕಾದ್ರೂ ಐಡೆಂಟಿಫೈ ಮಾಡ್ಕೋಬೋದು, ನಾನು ದೇಹ, ಮನಸ್ಸು, ಬುದ್ಧಿ ಅಂತ ಬೇಕಾದ್ರೂ ಐಡೆಂಟಿಫೈ ಮಾಡ್ಕೋಬೋದು. ಮಧ್ಯದಲ್ಲಿದೆ. ಕೆಳಗಡೆ ಐಡೆಂಟಿಫೈ ಮಾಡಿಕೊಂಡ್ರೆ ನಾನು ಇಷ್ಟು, ನನ್ನಿಂದ ಪ್ರಪಂಚ ಬೇರೆ, ಭಗವಂತ ಬೇರೆ ಎಲ್ಲ ಬಂದ್ಬಿಡುತ್ತೆ. ಮೇಲಕ್ಕೆ ಐಡೆಂಟಿಫೈ ಮಾಡಿಕೊಂಡ್ರೆ ನಾನೇ ಆ ಈಶ್ವರ ಅಂತ ಐಡೆಂಟಿಫೈ ಮಾಡ್ಕೊಂಡ ತಕ್ಷಣ ಏನಾಯ್ತು? ಇದಕ್ಕೆ ಏನಾದರೂ ನನಗೇನು ಅನಿಸಲ್ಲ, ನಾನು ಅಪ್ರಜ್ಞೆ, ನಾನು ಚೈತನ್ಯ, ನಾನು ಆತ್ಮ. ಸೊ ನಾವೆಲ್ಲರೂ ಈ ಸ್ಥಿತಿಯಲ್ಲಿ ಇದ್ದೀವಿ. ಬಟ್ ನಾವು ಯಾವುದ್ರ ಜೊತೆ ಐಡೆಂಟಿಫೈ ಮಾಡ್ಕೋತಾ ಇದ್ದೀವಿ? ದೇಹ, ಮನಸ್ಸು, ಬುದ್ಧಿ ಜೊತೆ ಐಡೆಂಟಿಫೈ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ನಮ್ಗನ್ಸುತ್ತೆ ನನಗೇನಾಯಿತೋ ಎಲ್ಲ ದೇಹಕ್ಕೇನಾಯಿತೋ ನನಗಾಗ್ತಾ ಇದೆ. ಸೊ ಯಾವಾಗ ನಾವು ಈಶ್ವರನ ಜೊತೆ ಐಡೆಂಟಿಫೈ ಮಾಡ್ಕೊಂಡ್ಬಿಡ್ತೀವೋ ಅದನ್ನು ಮುಕ್ತಿ ಅಂತ ಕರಿತೀವಿ. ಯಾವಾಗ ನಾವು ದೇಹ, ಮನಸ್ಸು, ಬುದ್ಧಿ ಜೊತೆ ಐಡೆಂಟಿಫೈ ಮಾಡ್ಕೋತೀವೋ ಅದನ್ನು ಅಜ್ಞಾನ ಅಂತ ಕರಿತೀವಿ. ಒಂದು ದುಃಖ, ಒಂದು ಪರ್ಮನೆಂಟ್
ಆನಂದ. ಯಾವತ್ತೂ ಕಡಿಮೆ ಆಗದೆ ಇರೋದು, ಯಾವತ್ತೂ ಹೆಚ್ಚಾಗದೆ ಇರೋದು, ಇದ್ದಂಗೆ ಇರೋ ಒಂದು ಆನಂದ, ಸದಾನಂದ, ನಿತ್ಯಾನಂದ. ಆ ಹೆಸರುಗಳೆಲ್ಲ ನಮ್ಮ ನೇಚರೇ. ಪರಮಾನಂದ. ಚೆನ್ನಾಗಿ ಹೇಳ್ತಾ ಇದ್ದೀರಾ. ಸೊ ಇದು ಒಂದು ಕಾರಣ ಅಂತ ವೇದಾಂತ ಹೇಳ್ತಾ ಇದೆ. ಆನಿ ಬೆಸೆಂಟ್ ಅವ್ರು ಇದನ್ನೇ ಹೇಳ್ತಿದ್ದಾರೆ ನಮ್ಗೆ. ಇದೊಂದು ವ್ಯಾಲ್ಯೂ ಆಫ್ ಡಿವೋಷನ್ ಅಂತ ಆನಿ ಬೆಸೆಂಟ್ ಅವ್ರದ್ದು ಟಾಕ್ ಪಬ್ಲಿಷ್ ಆಗಿತ್ತು. ಅಡಿಯಾರ್ ಪ್ಯಾಂಫ್ಲೆಟ್. ಇವಾಗ ಅಡಿಯಾರಲ್ಲಿ ನೀವೆಲ್ಲ ಮೋಸ್ಟ್ಲಿ ಹೋಗ್ತೀರಾ ಅನ್ಸುತ್ತೆ. ಈಗ ಜಾನ್ವರಿ ತುಂಬ ಜನ ಹೋಗ್ತೀರಾ, ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಗುತ್ತೆ. ಅಲ್ಲಿ ಆಗಿದಂಥ ಉಪನ್ಯಾಸಗಳು ಒಂದು ಬುಲೆಟಿನ್ನಲ್ಲಿ ಪಬ್ಲಿಷ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಅವ್ರದ್ದು ಪಬ್ಲಿಷ್ ಆಗಿತ್ತು 1911. ಅದರಲ್ಲಿ ಅವ್ರು ಬರೀತಾರೆ, ಆತ್ಮನನ್ನೇ ಹುಡುಕುತ್ತೆ. ಈ ಚಿದಾಭಾಸ ಆತ್ಮನೇ. ನಮ್ದು ಆಗ್ತಾ ಇರೋ ಪ್ರತಿಫಲನ ಬುದ್ಧಿನಲ್ಲಿ ಅದು ಆತ್ಮನೇ. ಆದರೆ ಅದು ಮರೆತು ಬಿಟ್ಟು ಆತ್ಮನನ್ನೇ ಹುಡುಕ್ತಾ ಇದೆ. ಹೂ ಆಮ್ ಐ ಅಂತ ಹುಡುಕ್ತಾ ಇದೆ. ಯಾಕೆ ಅಂದರೆ ಅದು ದೇಹದ ಜೊತೆ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟಿದೆ. ನಾನು ದೇಹದ ಜೊತೆ ಐಡೆಂಟಿಫೈ ಮಾಡ್ಕೊಂಡ ತಕ್ಷಣ ನೀವು ದೇಹ, ಇವರು ದೇಹ, ಅವರು ದೇಹ, ಎಲ್ಲರೂ ದೇಹ ನನಗೆ. ನಾನು ಆತ್ಮ ಜೊತೆ ಐಡೆಂಟಿಫೈ ಮಾಡ್ಕೊಂಡ್ರೆ ಎಲ್ಲರೂ ಆತ್ಮನೇ ನನಗೆ. ಒಬ್ರು ಕಪ್ಪಲ್ಲಿ ಕಾಫಿ ಇಟ್ಕೊಂಡು ಕುಡಿತಾ ಇದ್ರಂತೆ. ಯಾರೋ ಬಂದವ್ರಿಗೆ ಕೈಯನ್ನು ಸ್ವಲ್ಪ ಹೊಡೆದ್ಬಿಟ್ರು. ಏನಾಗುತ್ತೆ? ಕಪ್ಪಲ್ಲಿ ಭರ್ತಿ ಕಾಫಿ ಇದ್ರೆ ಚೆಲ್ಲೋಗುತ್ತೆ. ಆ ಕಪ್ಪಲ್ಲಿ ನೀರಿದ್ದಿದ್ರೆ ನೀರು ಚೆಲ್ತಾ ಇತ್ತು, ಹಾಲಿದ್ದಿದ್ರೆ ಹಾಲು ಚೆಲ್ತಾ ಇತ್ತು. ಸೊ ಒಳಗಡೆ ಏನಿದೆಯೋ ಅದೇ ಹೊರಗಡೆ. ನನ್ನೊಳಗಡೆ ನಾನು ಆತ್ಮ ಅನ್ನೋ ಜ್ಞಾನ ಇದ್ದರೆ ಹೊರಗಡೆ ಬರೀ ಆತ್ಮನೇ ಕಾಣಿಸುತ್ತೆ. ನನ್ನೊಳಗಡೆ ನಾನು ದೇಹ ಅನ್ನೋ ಒಂದು ತಪ್ಪು ನಂಬಿಕೆ ಇದ್ದರೆ ಎಲ್ಲರೂ ದೇಹಗಳಾಗೆ ಕಾಣಿಸ್ತಾರೆ. ಅದನ್ನು ಆನಿ ಬೆಸೆಂಟ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಈಶ್ವರ ಅನ್ನೋದು ಸಚ್ಚಿತ್ತಾನಂದ. ಇದು ಆನಿ ಬೆಸೆಂಟ್ ಅವ್ರ ಕೋಟು. ಈಗ ತಾನೇ ನಾವು ಮಾತಾಡಿದ್ದು. ಜೀವಾತ್ಮ ಅಂದರೆ ಏನು? ಕೆಳಗಡೆ ಕೂತಿರೋ ಪಕ್ಷಿ ಜೀವಾತ್ಮ. ಜೀವಾತ್ಮ ಅಂದರೆ ಏನು? ಆ ಚಿದಾಭಾಸ ರಿಫ್ಲೆಕ್ಷನ್ ಆಯ್ತಲ್ಲ, ಅದು ಪ್ಲಸ್ ನಮ್ಮ ಬುದ್ಧಿ ಸೇರಿಸಿದ್ರೆ ನಾವು ಜೀವಾತ್ಮ ಅಂತ ಕರಿತೀವಿ. ಅಂದರೆ ಎಲ್ಲವೂ ನನಗಾಗ್ತಾ ಇದೆ. ಲೈಫ್ ಈಸ್ ಸಫರಿಂಗ್. ಬುದ್ಧರು ಏನು ಹೇಳಿದ್ರಂತೆ? ಬೆಳಗ್ಗೆ ಹೇಳಿದ್ರಲ್ಲ, ಜೀವನ ದುಃಖಮಯ. ಯಾರಿಗನ್ಸುತ್ತದು? ಜೀವಾತ್ಮನಿಗೆ ಅನಿಸುತ್ತೆ. ಜೀವಾತ್ಮ ಏನು ಅಂದ್ಕೊಂಡಿದ್ದಾನೆ? ನಾನು ದೇಹ, ಮನಸ್ಸು, ಬುದ್ಧಿ ಅಂದ್ಕೊಂಡಿದ್ದಾನೆ. ಅದಕ್ಕೆ ಅವನು ಏನಾದರೂ ನನಗಾಗ್ತಾ ಇದೆ. ಜೀವನ ಎಷ್ಟು ಬಾಧೆನಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲ ಥರ ಬಾಧೆ. ಸಂಸಾರ ಬಾಧೆ, ರಿಲೇಷನ್ಶಿಪ್ಸ್ ಬಾಧೆ, ದೇಹದ ಆರೋಗ್ಯ ಬಾಧೆ. ಹೊರಗಡೆ ನೋಡಿದ್ರೆ ಎಲ್ಲ ಯಾರ್ಯಾರಿಗೆ ಬೇಕೋ ಹೇಗೇಗೋ ಮಾತಾಡ್ತಾರೆ, ಅದೊಂದು ಬಾಧೆ. ನಾವು ಬೇಕಿರೋ ಟಿ ವಿ ಪ್ರೋಗ್ರಾಮ್ ಬರಲಿಲ್ವಾ, ಅದೊಂದು ಬಾಧೆ ಅಲ್ವಾ? ಎಲ್ಲ ಥರ ಬಾಧೆಗಳಿರುತ್ತೆ ನಮಗೆ, ಒಂದಲ್ಲ ಎರಡಲ್ಲ. ಸೊ ಆ ಜೀವಾತ್ಮ ಅಂತ ಯೋಚನೆ ಮಾಡಿದಾಗ ಎಲ್ಲವೂ ಬಾಧೆ. ಆದರೆ ಈಶ್ವರ ಅಂತ ನಾನು ಐಡೆಂಟಿಫೈ ಮಾಡಿಕೊಂಡ್ರೆ ನಾನು ಸಚ್ಚಿತ್ತಾನಂದ. ಆದರೆ ಇದು ಎಸೆನ್ಸಲ್ಲಿ ಮಾತ್ರ, ಪವರಲ್ಲ. ಈಶ್ವರನಿಗಿರೋ ಪವರೆಲ್ಲ ನನಗಿದೆಯಾ? ಇಲ್ಲ. ಆದರೆ ಈಶ್ವರನಿಗಿರೋ ಆನಂದ ನನಗಿದೆಯಾ? ಪರಾಶಾಂತಿ ನನಗಿದೆಯಾ? ಖಂಡಿತ ಇದೆ. ನಾನು ಕಂಡುಕೊಂಡಿಲ್ಲ ಅಷ್ಟೇ. ಸೊ ಅದು ಇವಾಗ ನಾವು ಮಾಡ್ತೀವಿ. ಇಲ್ಲಿ ಉಪದೇಶ ಸಾರಂ ಅಂತ ಭಗವಾನ್ ರಮಣ ಮಹರ್ಷಿಗಳು ಬರೆದಿದ್ದಾರೆ. ಸೊ ಅದರಲ್ಲಿ ಅವ್ರು ಹೇಳ್ತಾರೆ, ಇದು ಒಟ್ಟಿಗೆ ಹೇಳೋಣ. ಈಶ ಜೀವಯೋರ್ ವೇಷಧಿಭಿದ, ಈಶ ಜೀವಯೋರ್ ವೇಷಧಿಭಿದ, ಸತ್ಸ್ವಭಾವತೋ ವಸ್ತು ಕೇವಲಂ, ಸತ್ಸ್ವಭಾವತೋ ವಸ್ತು ಕೇವಲಂ. ಈಶ್ವರ ಮತ್ತು ಜೀವ ಒಳಗಡೆ ಎಸೆನ್ಸು, ಸಾರ ಎರಡೂ ಸಚ್ಚಿತ್ತಾನಂದನೇ. ಹೊರಗಡೆ ನೋಡಿದ್ರೆ ಮಾತ್ರ ಈಶ್ವರನ ದೇಹ ಇಡೀ ಪ್ರಪಂಚ, ಇರೋದೆಲ್ಲ ಈಶ್ವರನೇ. ನಿನ್ನ ದೇಹ, ಜೀವಾತ್ಮನ ದೇಹ ಇಷ್ಟೇ ಇಷ್ಟು.
ಈಶ್ವರನ ಬುದ್ಧಿ ಎಲ್ಲವನ್ನೂ ಆವರಿಸ್ಕೊಂಡಿದೆ, ಕಾಸ್ಮಿಕ್ ಕಾನ್ಷಿಯಸ್ನೆಸ್. ನಿನ್ನ ಬುದ್ಧಿ ಎಲ್ಲವನ್ನೂ ತಿಳ್ಕೊಳ್ಬಲ್ಲದು, ನೀನು ಆ ಕಡೆ ತಿರುಗಿಸಿದ್ರೆ. ಸೊ ಇದೆರಡರಲ್ಲಿ ಡಿಫ್ರೆನ್ಸ್ ಇದೆ. ವಾಹನದಲ್ಲಿ, ಇನ್ಸ್ಟ್ರುಮೆಂಟೇಷನಲ್ಲಿ, ಫಾರ್ಮ್ ಆ್ಯಂಡ್ ನಾಮರೂಪದಲ್ಲಿ ಡಿಫ್ರೆನ್ಸ್ ಇದೆ, ಆದರೆ ಕೋರ್ ಎಸೆನ್ಸಲ್ಲಿ ಡಿಫ್ರೆನ್ಸ್ ಇಲ್ಲ ಅಂತ ರಮಣರು ಅದನ್ನು ಅಂಡರ್ಲೈನ್ ಮಾಡ್ತಾ ಇದ್ದಾರೆ ನಮಗೆ. ಸೊ ಈಗ ಒಂದು ಸಣ್ಣ ಧ್ಯಾನ. ಓಕೆ, ಧ್ಯಾನ ಅಂದರೆ ಹಾಗೆ ತೂಕಡಿಸೋಕ್ಕೆ ನಂಗೆ ಮೊದಲೇ ನಿದ್ದೆ ಬರ್ತಾಯಿತ್ತು. ಈಗ ಒಂದು 3 ನಿಮಿಷ ಚೆನ್ನಾಗಿ ನಿದ್ದೆನೇ ಮಾಡಿಬಿಡ್ತೀನಿ ಅಲ್ಲ. ಸೊ ಇದು ನಿಜವಾದ ಧ್ಯಾನದಲ್ಲಿ ತುಂಬ ಸುಲಭ ಧ್ಯಾನ. ಇದರಲ್ಲಿ ಏನು ಅಂದರೆ, ಕಣ್ಣನ್ನು ಮುಚ್ಕೊಳ್ಳಿ ಎಲ್ಲರೂ. ದೀರ್ಘವಾಗಿ ಉಸಿರು ಎಳ್ಕೊಳ್ಳೋಣ. ಲೆಟ್ ಅಸ್ ಬ್ರೀದ್ ಇನ್ ಡೀಪ್ಲಿ, ಬ್ರೀದ್ ಔಟ್ ಸ್ಲೋಲಿ. ನಿಧಾನವಾಗಿ ಉಸಿರನ್ನು ಬಿಡೋಣ, ನಮ್ಮ ಗತಿಯಲ್ಲಿ. ಸ್ಟ್ರೇನ್ ಆಗಬಾರ್ದು. ಆದಷ್ಟು ಒಂದು 3 ನಿಮಿಷ ವರ್ಕೋಬೇಡಿ. ಇದು ಪ್ಲಗ್ ಇನ್ ಮಾಡೋಕ್ಕೆ ಸಾಧ್ಯನಾ ಈ ಲ್ಯಾಪ್ಟಾಪು? ಡಾಕ್ಟರ್ ನಾಗೇಶ್ವರ, ಪ್ಲಗ್ ಇನ್ ಮಾಡ್ಬೋದಾ? ನಿಧಾನವಾಗಿ ಉಸಿರಾಟ ನಡೀತಾ ಇರಲಿ. ಈಗ ಬ್ಯಾಕಪ್ ಇದೆಯಾ? ಹಾಕೋತೀನಿ. ಉಸಿರಾಟ ಆಗ್ತಾ ಇರಬೇಕಾದ್ರೆ ಸುತ್ತ ಏನಾದರೂ ಶಬ್ದ ಇದ್ದರೆ ಹಾಗೆ ಇರಲಿ. ಶಬ್ದ ನಾವೇನು ರೆಸಿಸ್ಟ್ ಮಾಡೋದು ಬೇಡ. ಅಯ್ಯೋ ಶಬ್ದ ಇದೆ, ನನಗಿಷ್ಟ ಆಗ್ತಾ ಇಲ್ಲ, ಏನಿಲ್ಲ. ಶಬ್ದ ಇದೆ, ಇರಲಿ, ಏನು ತೊಂದರೆ ಇಲ್ಲ. ಉಸಿರಾಟದ ಕಡೆ ಗಮನ ಇರಲಿ. ಸ್ಲೋ ಬ್ರೀದಿಂಗ್, ಡೀಪ್ ಬ್ರೀದಿಂಗ್. ನಾನು ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ಐ ಎಕ್ಸಿಸ್ಟ್, ಐ ಆಮ್, ನಾನು ಇದ್ದೇನೆ, ಅದರಲ್ಲಿ ಯಾರಿಗೂ ಡೌಟ್ ಇಲ್ಲ. ಆ ಫೀಲಿಂಗಲ್ಲಿ ಅದರ ಜೊತೆ ಇರೋಣ ನಾವು. ನಾನು ಇದ್ದೇನೆ, I am, I exist. ಏನು ಆಯಾಸ ಬೇಡ, ಹಗುರವಾಗಿ ಆ ಒಂದು ಭಾವನೆ ಜೊತೆ ಇರೋಣ ಅಷ್ಟೆ. ನೋ ಸ್ಟ್ರೇನ್, ನೋ ಸ್ಟ್ರೆಸ್. ಅದಕ್ಕೇನು ಪ್ರೂಫ್ ಬೇಡ, ನಮ್ಗೆ ಗೊತ್ತೇ ಇದೆ ನಾವಿದ್ದೀವಿ ಅನ್ನೋದ್ರಲ್ಲಿ ನಮಗೆ ಯಾವ ಸಂದೇಹ ಇಲ್ಲ. ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಇಟ್ ಟು ಮೈ ಸೆಲ್ಫ್ ಆರ್ ಎನಿವನ್ ಎಲ್ಸ್. ನಾನಿದ್ದೀನಿ ಅಷ್ಟೇ ಇದೆ. ಏನಾದರೂ ಯೋಚನೆ ಬಂದರೆ ಮನಸ್ಸಿಗೆ, ಭಾವನೆ ಬಂದರೆ, ನೆನಪು ಬಂದರೆ ಬರಲಿ. ಇನ್ವಾಲ್ವ್ ಆಗೋದು ಬೇಡ. ಐ ಆಮ್ ಅಲ್ಲೇ ಇರೋಣ. ಐ ಆಮ್ ಜೊತೆ ಇದ್ಕೊಂಡು ಸ್ಟೇಯಿಂಗ್ ಆ್ಯಸ್ ಐ ಆಮ್. ಯೋಚನೆ ಹೋಗುತ್ತೆ, ಬರುತ್ತೆ, ಇರುತ್ತೆ, ಇರಲ್ಲ. ಐ ಆಮ್ ನಾಟ್ ದ ಥಾಟ್. ನಾನು ಹೇಗೋ ಮನಸ್ಸಲ್ಲ.
ದೇಹದಲ್ಲಿ ಸಂವೇದನೆ ಬರುತ್ತೆ, ಹೋಗುತ್ತೆ. ನಾನು ಹೇಗೂ ದೇಹ ಅಲ್ಲ, ನಾನು ಸಾಕ್ಷಿ. ಐ ಆಮ್, ಐ ಎಕ್ಸಿಸ್ಟ್. ಗಾಢ ನಿದ್ರೆಯಲ್ಲಿ ಹೇಗೆ ಇರ್ತೀವಿ, ಗಾಢ ನಿದ್ರೆ ಮಾಡೋದಲ್ಲ, ಗಾಢ ನಿದ್ರೆಯ ಸ್ಥಿತಿಯಲ್ಲಿ ಸುಮ್ಮನೆ ಇರುವಿಕೆ ಇರುತ್ತಲ್ಲ, ನಾನಿದ್ದೇನೆ ಅನ್ನೋ ಒಂದು ಇರುವಿಕೆ ಬಿಟ್ಟರೆ ಏನೂ ಇರಲ್ಲ ಗಾಢ ನಿದ್ರೆ ಸ್ಥಿತಿಯಲ್ಲಿ. ನನಗೆ ಯಾವುದೂ ಅಫೆಕ್ಟ್ ಮಾಡಲ್ಲ. ನಾನು ಆನಂದವಾಗಿರೋ ಸಾಕ್ಷಿ, ಶಾಂತವಾಗಿರೋ ಸಾಕ್ಷಿ. I am always peaceful. Nothing affects me. ಮೇಲ್ಗಡೆ ಇರೋ ಪಕ್ಷಿ ಇತ್ತಲ್ಲ, ಅದಕ್ಕೆ ಏನೂ ಆಗ್ತಾ ಇರಲಿಲ್ಲ. ಸದಾ ಆನಂದವಾಗಿತ್ತು, ಸದಾ ಶಾಂತವಾಗಿತ್ತು. ಈ ಸಾಕ್ಷಿ ನಾನು, ಇದು ನನ್ನ ನಿಜ ಸ್ವರೂಪ. ನಿಧಾನವಾಗಿ ನಿಮ್ಮ ಗತಿಯಲ್ಲಿ ಕಣ್ಣನ್ನು ತೆಗಿಬೋದು. ರಮಣರು ಹೇಳ್ತಾರೆ, ಇದು ಹೇಗನ್ನಿಸ್ತು ಎಲ್ಲರಿಗೂ? ಐ ಆಮ್ ಗೊತ್ತಾಯ್ತಾ? ನಾನು ಇದ್ದೇನೆ. ಅದು ಇವಾಗ ಮಾತ್ರ ಬಂತ, ಯಾವಾಗಲೂ ಇರುತ್ತೆ? ಬೇರೆ ಟೈಮಲ್ಲಿ ಸ್ವಲ್ಪ ಡೌಟ್ ಆಗ್ತಾ ಇರುತ್ತಾ? ನಾನು ಇದೇನೋ ಇಲ್ವೋ ಗೊತ್ತಿಲ್ಲ, ಡೌಟ್ ಆಗುತ್ತಾ ನಾನು ಇದೇನೋ ಇಲ್ವೋ ಗೊತ್ತಿಲ್ಲ ಅಂತ? ಒಂದೊಂದ್ಸಲ ಆಗ್ಬೋದಾ? ಇನ್ಯಾರಿಗಾದ್ರೂ ಡೌಟ್ ಆಗ್ಬೋದಾ? ಆಗತ್ತಾ? ನಾನು ಇಲ್ಲ ಆ್ಯಕ್ಚುಲಿ, ಬಟ್ ಏನೋ ಇದ್ದಂಗಿದೆ ಅನ್ಸಿದ್ಯಾ ಯಾವಾಗಾದರೂ? ನಾನಿದ್ದೀನಿ ಅನ್ನೋದು ಒಂದು ಮಾತ್ರ ಡೌಟ್ ಬರಲ್ಲ ನಮಗೆ. ಎಷ್ಟು ಸುಲಭ ಸತ್ಯ ನಾವು ದೊಡ್ಡ ಮಿಸ್ಟ್ರಿ ಅಂತ ಅಂದ್ಕೊಂಡ್ಬಿಡ್ತೀವಿ. ವೇದಾಂತ ಹೇಳುತ್ತೆ, ನಾನು ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ಅದನ್ನು ಶಂಕರಾಚಾರ್ಯರು ಅಪರೋಕ್ಷ ಅನುಭೂತಿ ಅಂತ ಕರೀತಾರೆ. ಅಪರೋಕ್ಷ ಅನುಭೂತಿ. ಪರೋಕ್ಷ ಅಂದರೆ ಬೇರೆಯವರಿಂದ ನಮಗೆ ತಿಳಿದು ಬರೋದು. ಗುರುಗಳು ಹೇಳ್ತಾರೆ, ನಮಗೆ ತಿಳ್ಕೊತೀವಿ. ಅಪರೋಕ್ಷ ಅಂದರೆ ಡೈರೆಕ್ಟು ನನಗೆ ಸದಾ ಗೊತ್ತಾಗ್ತಾ ಇರೋದು. ಮೈ ಓನ್ ಇಂಟ್ಯೂಟಿವ್ ಎವ್ರಿ ಡೇ, ಎವ್ರಿ ಮೂಮೆಂಟ್ ಎಕ್ಸ್ಪೀರಿಯನ್ಸ್. ಯಾವುದು ಅದು? ಐ ಎಕ್ಸಿಸ್ಟ್. ನಾನು ಇದ್ದೇನೆ, ಐ ಆಮ್. ಇಲ್ಲಿ ನಾನು ಅನ್ನೋದು ಕಾನ್ಷಿಯಸ್ನೆಸ್ಸು, ಅವೇರ್ನೆಸ್ಸು. ಇದ್ದೇನೆ ಅನ್ನೋದು ಎಕ್ಸಿಸ್ಟೆನ್ಸ್. ಐ ಎಕ್ಸಿಸ್ಟ್ ಆ್ಯಂಡ್ ಐ ನೋ ದಟ್ ಐ ಎಕ್ಸಿಸ್ಟ್. ಸತ್ ಚಿತ್. ನಿಜ ಸ್ವರೂಪ ನಮ್ದು ಯಾವುದು ಅಂತ ಹೇಳಿದ್ವಿ ನಾವು? ಸತ್ ಚಿತ್ ಆನಂದ. ಸೊ ಸತ್ ಚಿತ್ ಯಾವಾಗಲೂ ನಮ್ಮ ಅರಿವಿನಲ್ಲೇ ಇದೆ. ಅದು ಯಾವುದೋ ಎಲ್ಲೋ ಮೇಲ್ಗಡೆ ನಮ್ಗೆ ಅರ್ಥ ಆಗದೆ ಇರೋ ಥರ ಇರೋದಲ್ಲ. ಇಟ್ ಈಸ್ ಎವ್ರಿ ಡೇ ದೇರ್ ವಿತ್ ಅಸ್. ಮೇಕ್ ದಟ್ ಯುವರ್ ಸೆಂಟರ್, ದಟ್ ಈಸ್ ಯುವರ್ ವಿಟ್ನೆಸಿಂಗ್ ಸೆಂಟರ್. ವೇದಾಂತ ಅದೇ ಹೇಳ್ತಾ ಇರೋದು. ಇವಾಗ ಯಾರಿಗೆ ಗೊತ್ತಾಗಲಿಲ್ಲ ಆ ಸೆಂಟರು? ಕೈ ಎತ್ಬೋದ? ನಾನಿದ್ದೀನಿ ಅಂತ ಯಾರಿಗೆ ಅನ್ನಿಸ್ಲಿಲ್ಲ?
ಯಾರಿಗಾದ್ರೂ ಅನ್ನಿಸ್ಲಿಲ್ವಾ ಕೈ ಎತ್ತಿ? ಧೈರ್ಯವಾಗಿ ಎತ್ತಿ, ಪರವಾಗಿಲ್ಲ. ನಾನು ಇದ್ದೀನಿ ಅಂತ ಯಾರಿಗಾದ್ರು ಡೌಟ್ ಆಗ್ತಿದ್ರೆ ಪಕ್ಕದವ್ರಿಗೆ ಜಿಗ್ಟಕ್ಕೆ ಹೇಳ್ತೀನಿ, ನೀವಿದ್ದೀರೋ ಇಲ್ವೋ ಅಂತ. ಗೊತ್ತಾಗ್ತಿತ್ತ? ಬರೀ ಜೋಕ್ಸ್ ಅಪಾರ್ಟ್, ನಾನು ಇದ್ದೀನಿ ಅಂತ ಗೊತ್ತಾಗ್ತಿತ್ತ? ಅಷ್ಟೇ ಸಚ್ಚಿತ್ತಂದ್ರೆ, ನಾಟ್ ಬಿಯಾಂಡ್ ಯುವರ್ ರೀಚ್, ನಾಟ್ ಸಮ್ವೇರ್. ಓ ಎಟ್ಕಲ್ಲಪ್ಪ, ವೇದಾಂತ ನನಗೆ ಯಾಕೆ ಇಷ್ಟ ಹೇಳ? ಇಟ್ ಈಸ್ ಓನ್ಲಿ ಅಬೌಟ್ ಮೀ. ನಮ್ಗೆ ಯಾರಾದ್ರೂ ಒಂದು ಫೋಟೋ ತೋರಿಸಿದ್ರೆ, ಒಂದು ಪಾರ್ಟಿಗೆ ಹೋಗಿರ್ತೀವಿ, ಫೋಟೋ ಕಳಿಸ್ತಾರೆ, ಫಸ್ಟ್ ಯಾರನ್ನು ಹುಡುಕ್ತೀವಿ ಅದರಲ್ಲಿ? ನನ್ನ ಫ್ರೆಂಡ್ ಚೆನ್ನಾಗಿ ಬಂದಿದ್ದಾರಾ ನೋಡ್ತೀವ? ಫಸ್ಟು ನಾನಿದ್ದೀನ? ನಾನು ಇಲ್ದೇ ಇರೋ ಫೋಟೋ ಕಳಿಸ್ಬಿಟ್ಟಿದ್ದಾರೆ, ನಾನು ಇರೋದು ಕಳಿಸ್ಬೇಕು ತಾನೆ? ಇಂಟ್ರೆಸ್ಟೇ ಇಲ್ಲ ಇವಾಗ ಫೋಟೋಲಿ. ಆಲ್ ದ ಟೈಮ್ ಐ ಆಮ್ ಥಿಂಕಿಂಗ್ ಅಬೌಟ್ ಮೈ ಸೆಲ್ಫ್. ಐ ವಿಲ್ ಬಿ ವೆರಿ ಫ್ರ್ಯಾಂಕ್. ಹೌದು, ವಿ ಆಲ್ ಥಿಂಕ್ ಅಬೌಟ್ ಅವರ್ ಸೆಲ್ಸ್ ಆಲ್ ದ ಟೈಮ್. ದೆನ್ ವೇದಾಂತ ಸೇಸ್ ಕರೆಕ್ಟು, just understand who you are. Vedanta is telling me all about myself. That is why it is a beautiful thing to get involved in. So ಈ ಕಣ್ಮುಚ್ಕೊಂಡಿದ್ದಾಗ ನಾನಿದ್ದೇನೆ, ಗೊತ್ತಾಯ್ತಲ್ವಾ? ದಟ್ ಈಸ್ ಯುವರ್ ಟ್ರೂ ಸೆಂಟರ್. ಆದರೆ ಒಂದು ಇರಲಿಲ್ಲ ಅದರಲ್ಲಿ. ರಾತ್ರಿ ಗಾಢ ನಿದ್ರೆಯಲ್ಲಿ ಇರೋದು ಯಾವುದೋ ಒಂದು ಮಿಸ್ಸಿಂಗ್ ಇತ್ತು. ಏನದು? ಅಮಿತತೆ ಇರಲಿಲ್ಲ, ಅನಂತತೆ ಇರಲಿಲ್ಲ. ಗಾಢ ನಿದ್ರೆಯಲ್ಲಿ ಅನಂತತೆ ಇರುತ್ತಾ? ನೀವಲ್ಲದೆ ಬೇರೆಯವ್ರು ಇರ್ತಾರ? ಡೀಪ್ ಸ್ಲೀಪ್, ನಾನು ಡ್ರೀಮ್ ಬಗ್ಗೆ ಮಾತಾಡ್ತಿಲ್ಲ, ವೇಕಿಂಗ್ ಸ್ಲೀಪ್ ಬಗ್ಗೆ ಮಾತಾಡ್ತೀನಿ. ನೀವಲ್ಲದೆ ಬೇರೆಯವ್ರು ಇರ್ತಾರ? ಯು ಆರ್ ಎವ್ರಿಥಿಂಗ್. ಯು ಆರ್ ದ ಓನ್ಲಿ ಥಿಂಗ್ ದಟ್ ಎಕ್ಸಿಸ್ಟ್. ಸೊ ಆ ಅಮಿತತೆ ನಮಗೆ ಬರಬೇಕು ಅಂದರೆ ವಿ ಶುಡ್ ಲೆಟ್ ಗೋ ಆಫ್ ರಾಂಗ್ ಐಡೆಂಟಿಟಿ. ನಾನು ದೇಹ ಅನ್ನೋ ಒಂದು ಐಡೆಂಟಿಟಿ ಬಿಟ್ಬಿಡ್ಬೇಕು ನಾವು. ಉಪನಿಷತ್ ಬಗ್ಗೆ ಎಲ್ಲ ಈಗ ಹೇಳಕ್ಕೆ ಹೋಗಲ್ಲ. ಈ ಬೇರೆ ಬೇರೆ ಮಹಾವಾಕ್ಯಗಳು ಕೂಡ ನಾಗೇಶ್ವರು ಹೇಳಿದ್ದಾರೆ, ಅದನ್ನು ಸ್ಕಿಪ್ ಮಾಡ್ತೀನಿ. ಇದೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ರವೀಂದ್ರನಾಥ್ ಟ್ಯಾಗೋರ್ ಗೊತ್ತಲ್ವ ಎಲ್ಲರಿಗೂ? ಯಾರವರು? ನಮ್ಮ ರಾಷ್ಟ್ರಕವಿ, ಜನಗಣಮನ ಬರೆದಿರೋರು. ಅವರು ಒಂದಿನ ಅವ್ರದ್ದು ದೊಡ್ಡ ಪ್ರಾಪರ್ಟಿ ಇತ್ತು, ಅಲ್ಲಿ ಒಂದು ಕೆರೆ ಇತ್ತು, ದೊಡ್ಡ ಲೇಕ್. ಆ ಲೇಕಲ್ಲಿ ಹೌಸ್ ಬೋಟ್, ಒಂದು ಚಿಕ್ಕ ಹೌಸ್ ಬೋಟ್ ಇತ್ತು ಅವ್ರದ್ದು. ಹುಣ್ಣಿಮೆ ರಾತ್ರಿ ಎಲ್ಲ ಕಡೆ ಬೆಳದಿಂಗಳು ಅವ್ರ ಹೌಸ್ ಬೋಟಲ್ಲಿ ಕೂತ್ಕೊಂಡು ಚಂದ್ರನ ಬಗ್ಗೆ ಒಂದು ಪೋಯಮ್ ಬರೆಯೋಣ ಅಂತ ಮನಸ್ಸಾಯ್ತಂತ. ನಾನು 7th ಇದ್ದಾಗ ನಮ್ಗೊಂದು ಮೂನ್ ಬಗ್ಗೆ ರವೀಂದ್ರನಾಥ್ ಟ್ಯಾಗೋರ್ ಬರೆದಿದ್ದು ಒಂದು ಪೋಯಮ್ ಇತ್ತು, ನೆನಪಿಲ್ಲ ಪೋಯಮು, ಬಟ್ ಒನ್ ಲೈನ್ ಜ್ಞಾಪಕ ಇದೆ. ನೋ ವೇರ್ ಡಸ್ ದ ಮೂನ್ ಶೈನ್ ಸೋ ಬ್ರೈಟ್ಲಿ ಆ್ಯಸ್ ಇನ್ ಮೈ ಮದರ್ ಲ್ಯಾಂಡ್ ಅಂತ ಬರ್ತದೆ. ಹಿ ವಾಸ್ ಅ ಗ್ರೇಟ್ ಪೇಟ್ರಿಯಟ್. ಸೊ ಅವ್ರು ಕೂತ್ಕೊಂಡು ಪೋಯಮ್ ಬರೆಯೋಣ ಅಂತ ಕೂತಿದ್ದಾರೆ. ಎಲೆಕ್ಟ್ರಿಸಿಟಿ ಇಲ್ಲ ಹೌಸ್ ಬೋಟಲ್ಲಿ. ಸರಿ, ಒಂದು ಕ್ಯಾಂಡಲ್ ಹಚ್ಕೊಂಡಿದ್ದಾರೆ. ಕ್ಯಾಂಡಲ್ ಹಚ್ಕೊಂಡು, ಕ್ಯಾಂಡಲ್ ಅದ್ರಲ್ಲಿ ಬರ್ತಾ ಇಲ್ಲ, ಓಕೆ ಪರವಾಗಿಲ್ಲ. ಕ್ಯಾಂಡಲ್ ಹಚ್ಕೊಂಡು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡಿದ್ರೆ ಏನಾಗುತ್ತೆ ಅವ್ರಿಗೆ? ಏನು ರೈಟರ್ಸ್ ಬ್ಲಾಕ್ ಕೇಳಿದ್ದೀರಾ? ಏನು ಹೇಳಿ ರೈಟರ್ಸ್ ಬ್ಲಾಕ್? ಬರೀಲಿಕ್ಕೆ ಆಗಲ್ಲ. ಕೂತ್ಕೊಂಡಿದ್ದಾರೆ, ಸ್ಫೂರ್ತಿ ಇದೆ, ಪೆನ್ನೇ ಮೂವ್ ಆಗ್ತಾ ಇಲ್ಲ, ಏನು ಬರ್ತಾನೆ ಇಲ್ಲ ಬರೆಯೋಕ್ಕೆ. ರೈಟರ್ಸ್ ಬ್ಲಾಕ್ ಆಗಿಬಿಟ್ಟಿದೆ. ಸರಿ, ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಆ ತಂಪಾದ ಗಾಳಿನಲ್ಲಿ ಕ್ಯಾಂಡಲ್ಲು ಆರೋಯ್ತು. ಕ್ಯಾಂಡಲ್ ಆರೋದ್ರೆ ಏನಾಯ್ತು? ಕತ್ಲೆ ಆಯ್ತಾ? ಏನಾಯ್ತು? ಎಲ್ಲ ಚಂದ್ರನ ಬೆಳಕು ಪೂರ್ತಿ ಹೌಸ್ ಬೋಟಲ್ಲಿ ತುಂಬ್ಕೊಂಡ್ಬಿಡ್ತು. ಅದು ಮುಂಚೆ ಇರಲಿಲ್ವಾ? ಮತ್ತೆ ಯಾಕೆ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ?
ಕ್ಯಾಂಡಲ್ ಹಚ್ಕೊಂಡಿದ್ರಲ್ವಾ ಗೊತ್ತಾಗ್ಲಿ. ಪೂರ್ತಿ ಮೂನ್ಲೈಟ್ ಬಂದು ತುಂಬ್ಕೊಂಡ್ಬಿಡ್ತು ಹೌಸ್ ಬೋಟ್ ಒಳಗೆ. ಆವಾಗ ಏನು ಬರೆದ್ರು ಧಾರಾಕಾರವಾಗಿ ಪೋಯಿಟ್ರಿ ಹರಿದು. ಅದಕ್ಕೆ ಅವ್ರು ಅಂದರು, ಒನ್ ಸ್ಮಾಲ್ ಕ್ಯಾಂಡಲ್ ವಾಸ್ ಇನಫ್ ಟು ಅಬ್ಸ್ಟ್ರಕ್ಟ್ ದ ಲೈಟ್ ಆಫ್ ದ ಎಂಟೈರ್ ಮೂನ್. ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಬುದ್ಧರು ಏನು ಹೇಳಿದ್ರು, ನಿರ್ವಾಣ ಪಡ್ಕೊಳ್ಳಿ. ನಿರ್ವಾಣ, ನಿಬ್ಬಾನ ಅಂತ ಕರೆಯೋರು. ನಿಬ್ಬಾನ ಅಂದರೆ ಸಂಸ್ಕೃತದಲ್ಲಿ ನಿರ್ವಾಣ. ನಿರ್ವಾಣ ಅಂದರೆ ಎಕ್ಸ್ಟಿಂಗ್ವಿಷಿಂಗ್ ದ ಫ್ಲೇಮ್. ನಾವು ಹುಟ್ಟುಹಬ್ಬದ ಬರ್ತ್ಡೇ ಕೇಕಲ್ಲಿ ಕ್ಯಾಂಡಲ್ ಹಚ್ಬಿಟ್ಟು ಉಫ್ ಅಂತ ಆರಿಸ್ತೀವಲ್ಲ, ಎಷ್ಟೊಂದು ಜನ ಆರಿಸ್ಬೇಡಿ ಶುಭ ಅಲ್ಲ ಅಂತಾರೆ. ನಾನು ಮನ್ಸಲ್ಲಿ ಏನು ಅನ್ಕೋತೀನಿ, ನಾನು ಇಂಡಿವಿಜುವಾಲಿಟಿ ಅನ್ನೋ ಫ್ಲೇಮನ್ನು ನಾನು ಆರಿಸ್ತಾ ಇದ್ದೀನಿ ಅಂತ ಉಫ್ ಅಂತೀನಿ. ಬುದ್ಧರು ಹೇಳೋದು ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ. ನೀವು ದೇಹಾತ್ಮ ಬುದ್ಧಿ ಇಟ್ಕೊಂಡ್ಬಿಟ್ಟಿದ್ದಾರಲ್ಲ, ದೇಹ ಬುದ್ಧಿ ಅದನ್ನು ಬಿಟ್ಟುಬಿಡಿ, ಅಷ್ಟೇ ಬೇಕಾಗಿರೋದು. ಆಗಲೇ ಆತ್ಮ ಅನ್ನೋದು ಇದ್ದೇ ಇದೆ, ಆಗಲೇ ನೀವೇ ಆತ್ಮ, ಈಗಲೂ ನೀವೇ ಆತ್ಮ. ಆದರೆ ನೀವು ಆ ಕ್ಯಾಂಡಲನ್ನೇ ನೋಡ್ತಾ ಇದ್ದೀರಲ್ಲ, ನಿಮಗೆ ಗೊತ್ತಾಗ್ತಿಲ್ಲ ನಾನು ಆತ್ಮ ಅಂತ ಗೊತ್ತಾಗ್ತಿಲ್ಲ. ಸೊ ಆ್ಯಕ್ಚುಲಿ ನಾವೇನೂ ಆಗಬೇಕಾಗಿಲ್ಲ. ಭವರೋಗ ಇದೆ ಮನುಷ್ಯರಿಗೆ ಅಂತ ಹೇಳ್ತಾರೆ. ಭವರೋಗ ಅಂದರೆ ನಾನು ಆಗಬೇಕು ಅನ್ನೋದು. ನಾವು ಯಾರಿಗಾದ್ರೂ ನಮಸ್ಕಾರ ಮಾಡಿದ್ರೆ ಏನನ್ನ ಆಶೀರ್ವಾದ ಮಾಡ್ತಾರೆ ಅವರು? ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ, ಆಗಿರು ಆಗಿರು ಆಗಿರು. ಆದರೆ ವೇದಾಂತ ಹೇಳ್ತಾ ಇದೆ, ನೀನು ಆಗಲೇ ಆಗಿದೆಯಲ್ಲಪ್ಪ, ಯು ಆರ್ ಆಲ್ರೆಡಿ ದಟ್. ವೇದಾಂತ ಅಹಂ ಬ್ರಹ್ಮ ಭವ ಅಂತ ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದೆ? ಅಹಂ ಬ್ರಹ್ಮ ಅಸ್ಮಿ, ಐ ಆಮ್ ಆಲ್ರೆಡಿ ಬ್ರಹ್ಮನ್. ತತ್ವಂ ಅಸಿ, ಯು ಆರ್ ದಟ್. ದಟ್ ಅಂದ್ರೆ ಏನು? ಸದಾ ಆನಂದ. ಡೋಂಟ್ ಯು ವಾಂಟ್ ಟು ಬಿ ಹ್ಯಾಪಿ ಆಲ್ವೇಸ್? ಅದು ಒಂದೇ ಎಲ್ಲರೂ ಹುಡುಕ್ತಾ ಇರೋದು. ಇಡೀ ಪ್ರಪಂಚದಲ್ಲಿ ಯಾರನ್ನಾದ್ರೂ ಹುಡುಕಿ, ಸಣ್ಣ ಜೀವಿಯಿಂದ, ಒಂದು ಅಮೀಬಾಯಿಂದ ಒಂದು ವೇಲ್ವರೆಗೂ, ಬ್ಲೂ ವೇಲ್ವರೆಗೂ ಬನ್ನಿ. ಬಿಗ್ಗೆಸ್ಟ್ ಆನಿಮಲ್ ಈಗ ಸದ್ಯಕ್ಕೆ ಬ್ಲೂ ವೇಲ್. ಎಲ್ಲರೂ ಹುಡುಕ್ತಾ ಇರೋದು ಬರೀ ಆನಂದ, ಸದಾನಂದ ಹುಡುಕ್ತಾ ಇದ್ವಿ. ಒಂದ್ಸಲ ರಮಣ ಮಹರ್ಷಿಗಳು, ಇನ್ನೊಂದು 5 minutes ಮಾತಾಡ್ತಾರೆ. ರಮಣ ಮಹರ್ಷಿಗಳು ಬೆಟ್ಟದ ಮೇಲ್ಗಡೆ ಒಂದು ಗುಹೆಯಲ್ಲಿದ್ರಂತೆ, ಸ್ಕಂದಾಶ್ರಮ. ಆ ಗುಹೆಯಲ್ಲಿ ಅವರು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರು. ಸರಿ, ಒಂದು ಗೋಡೆಯನ್ನ ಕಟ್ತಾ ಇದ್ರಂತೆ. ಮೇಸನ್ ಥರ ಒಂದು ತಲೆಗೆ ಒಂದು ಬಟ್ಟೆ ಕಟ್ಕೊಂಡು, ಅವ್ರು ಹೇಗೂ ಬರೀ ಕೌಪಿನ ಹಾಕೋತಾ ಇದ್ರು. ಸರಿ, ಒಂದು ಗೋಡೆಯನ್ನು ಕಟ್ತಾ ಇದ್ದಾರಂತೆ. ಒಂದು ಗ್ರೂಪ್ ಬಂದರು, ನೋಡೇ ಇಲ್ಲ ಅವ್ರು ರಮಣ ಮಹರ್ಷಿಗಳನ್ನು ನೋಡಬೇಕು ಅಂತ ಬರ್ತಾರೆ. ಸರಿ, ಬಂದಾಗ ಅಲ್ಲಿ ಅವನು ಕಟ್ತಾ ಇದ್ದಾನೆ. ಯಾರೋ ಒಬ್ಬ ಕೂಲಿ ಕೆಲಸಗಾರ, ರಮಣ ಮಹರ್ಷಿಗಳು ಎಲ್ಲಿದ್ದಾರೆ? ಅವನೇನು ಮಾತಾಡಲ್ಲ. ಅವ್ರು ನೋಡ್ತಾರೆ, ಗುಹೆ ಒಳಗಡೆ ಕೂತಿಲ್ಲ, ವಾಪಸ್ ಹೋಗ್ತಾ ಇದ್ದಾರೆ. ಒಂದು ಸ್ವಲ್ಪ ವಾಪಸ್ ಹೋಗಿರೋ ಅಷ್ಟರಲ್ಲಿ ಅಂತ ಅವರು ಭಕ್ತರು ದಿನ ಊಟ ತಗೊಂಡು ಬರೋರು ರಮಣರಿಗೆ. ಅವ್ರು ಊಟ ತಗೊಂಡು ಬರ್ತಾ ಇದ್ದಾರೆ. ಅವ್ರ ಫೋಟೋನು ಹಾಕಿದ್ದೀನಿ, ನೋಡ್ಬೋದು ನಿಮ್ಮಲ್ಲಿ. ಊಟ ತಗೊಂಡು ಬರ್ತಾ ಇರ್ಬೇಕಾದ್ರೆ ಇವ್ರು ಕೇಳ್ತಾರೆ, ಎಲ್ಲಿ, ಯಾಕೆ ಬರ್ತಾ ಇದ್ದೀರಾ, ದರ್ಶನ ಆಯ್ತಾ? ಅಲ್ಲಿ ಯಾರೂ ಇಲ್ವೇ ಇಲ್ಲ. ಭಗವಾನ್ ಹಂಗೆ ಇರ್ತಾರೆ, ಬಾ 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 ವಾಂಗ ಅಂತ ವಾಪಸ್ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ರಮಣರು ಕೆಲಸ ಮುಗಿಸಿ ಸ್ವಲ್ಪ ಕೈಕಾಲು ತೊಳ್ಕೊಂಡು ಹೋಗಿ ವಿಭೂತಿ ಹಚ್ಕೊಂಡು ವಾಪಸ್ ಕೂತಿದ್ದಾರೆ ಗುಹೆಯಲ್ಲಿ. ಇಲ್ಲೇ ಇದ್ದಾರೆ ನೋಡಿ ಭಗವಾನ್, ಯಾಕೆ ಇಲ್ಲ ಅಂತಿದ್ದೀರಾ? ಅವರು ರೆಕಗ್ನೈಸು ಮಾಡಲ್ಲ. ಅವ್ರು ಗೋಡೆ ಕಟ್ತಾ ಇದ್ದವ್ರು ಇವರೇ ಅಂತ ಗೊತ್ತಾಗಲ್ಲ ಅವ್ರಿಗೆ. ಬಂದು ಭಕ್ತಿಯಿಂದ ನಮಸ್ಕಾರ ಮಾಡಿ ಎದುರು ಕೂತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಗೋಡೆ ಕಟ್ತಾ ಇದ್ದಾಗ ಭಗವಾನ್ ಇರ್ಲಿಲ್ವಾ ಅಲ್ಲಿ? ಇದ್ರು. ಆಮೇಲೆ
ಒಳಗಡೆ ಹೋಗಿ ಗುಹೆಯಲ್ಲಿ ನೋಡಿದಾಗ ಭಗವಾನ್ ಇರಲಿಲ್ವಾ? ಇದ್ರು. ಸೊ ಆತ್ಮ ಅನ್ನೋದು ಯಾವಾಗಲೂ ಇದೆ. ನಾನು ಸದಾಕಾಲ ಆತ್ಮನೇ. ನಾನು ಕೆಲಸ ಮಾಡುವಾಗಲೂ ನಾನು ಆತ್ಮನೇ, ನಾನು ಅಮ್ಮನ ರೋಲ್ ಮಾಡುವಾಗಲೂ ಆತ್ಮನೇ, ಅಪ್ಪನ ರೋಲ್ ಮಾಡುವಾಗಲೂ ಆತ್ಮನೇ, ವೃತ್ತಿಯಲ್ಲಿ ತೊಡಗಿದಾಗಲೂ ಆತ್ಮನೇ. ಆದರೆ ನಾನು ಅದನ್ನು ಅರಿತುಕೊಂಡಿಲ್ಲ ಅಷ್ಟೆ. ಅದೇ ಅಹಂ ಬ್ರಹ್ಮಾಸ್ಮಿ ಹೇಳ್ತಾ ಇರೋದು, ಅನುಭವ ವಾಕ್ಯ ಅಂತ ಕರೀತಾರೆ. ನನಗೆ ನಾನು ಅರ್ಥ ಮಾಡ್ಕೊಳ್ಳೋದು, ನಾನು ಸದಾ ಸಚ್ಚಿದಾನಂದ, ನಾನು ಆತ್ಮ ಅಂತ ಅರ್ಥ ಮಾಡಿಕೊಂಡು ಎಲ್ಲ ಕೆಲಸದಲ್ಲೂ ತೊಡಗಿಕೊಂಡು ಅದೇ ನಿರ್ಲಿಪ್ತತೆ ಇಟ್ಕೊಂಡು ಹೊರಗಡೆ ಉತ್ಸಾಹದಿಂದ ಕೆಲಸವನ್ನು ಮಾಡೋದಕ್ಕೆ ಸಹಜ ಸಮಾಧಿ ಅಂತ ಕರೀತಾರೆ. ಬರೀ ಧ್ಯಾನದ ಕಾಲದಲ್ಲಿ ಗೊತ್ತಿದ್ರೆ ಸಾಲದು, ಸತ್ಸಂಗದ ಕಾಲದಲ್ಲಿ ಗೊತ್ತಿದ್ರೆ ಸಾಲದು, ಸದಾ ಕಾಲ ಗೊತ್ತಿರಬೇಕು. 24/7/365 ಗೊತ್ತಿದ್ರೆ ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಸೊ ಸಿದ್ಧಿಗಳು ಬರೋದಕ್ಕೆ ನಾವು ಮುಕ್ತಿ ಅಂತ ಕರೆಯಲ್ಲ, ಅದು ಬೈ ಪ್ರಾಡಕ್ಟ್. ಮನಸ್ಸು ಶುದ್ಧಿ ಆಗ್ತಾ ಆಗ್ತಾ ಸಿದ್ಧಿ ಬರುತ್ತೆ. ಮತ್ತು ಮುಕ್ತಿ ಅನ್ನೋದು ಒಂದು ಅನುಭವ ಅಲ್ಲ. ನನಗೆ ಒಂದು ಅನುಭವ ಆಗೋಯ್ತು, ನಂಗೆ ಕೃಷ್ಣ ಕಾಣಿಸ್ಬಿಟ್ಟ, ನಂಗೆ ಗಣೇಶ ಕಾಣಿಸ್ಬಿಟ್ಟ, ನಂಗೆ ಮತ್ತೆ ಅದೇ ಅನುಭವ ಬೇಕು, ನಂಗೆ ಸಾಕ್ಷಾತ್ಕಾರ ಆಗೋಯ್ತು, ಅದು ಒಂದು ಅನುಭವ. ಇದು ಅನುಭವ ಅಲ್ಲ ಮುಕ್ತಿ ಅನ್ನೋದು. ಅದೊಂದು ಸ್ಥಿತಿ ಅಲ್ಲ, ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅನ್ನೋ ಸ್ಥಿತಿ ಅಲ್ಲ. ಅದು ಸದಾ ಇರುವಂಥ, ಇಟ್ ಈಸ್ ಅ ವೇ ಆಫ್ ಬೀಯಿಂಗ್. ಸದಾ ನಾನು ಅದೇ ಆಗಿದ್ದೀನಿ ಅನ್ನೋ ಒಂದು ಅರಿವು ನನ್ನಲ್ಲಿ ಇರೋದಕ್ಕೆ, ಸಹಜವಾಗಿ ಯಾವಾಗಲೂ ಇರೋದಕ್ಕೆ ನಾವು ಮುಕ್ತಿ ಅಂತ ಕರಿತೀವಿ. ಸೊ ಯಾವಾಗ ನಮ್ಮ ಚಿತ್ತಶುದ್ಧಿಯನ್ನು ಕರ್ಮಯೋಗ, ಭಕ್ತಿಯೋಗ ಎಲ್ಲ ಮಾಡಿ, ಉಪಾಸನೆ ಮಾಡಿ ಚಿತ್ತವನ್ನು ಶುದ್ಧಿ ಮಾಡ್ಕೊಳ್ತೀವೋ, ಗುರುಪ್ರವೇಶ ಆಗುತ್ತೆ ನಮ್ಮ ಜೀವನದಲ್ಲಿ. ಸೊ ಸದ್ಗುರುಗಳು ಬಂದಾಗ ನಮಗೆ ಜ್ಞಾನದ ಉಪದೇಶವನ್ನು ಮಾಡ್ತಾರೆ. ನಾವು ಪುಸ್ತಕದಲ್ಲಿ ಓದ್ಬೋದು, ಲೆಕ್ಚರ್ಸ್ ಕೇಳಿಸ್ಕೋಬೋದು, ಆದರೆ ಯಾರು ಆ ಸ್ಥಿತಿಯಲ್ಲಿ ಇರ್ತಾರೆ ಅವರು ನಮಗೆ ಹೇಳಿದಾಗ ಅದು ಕೆಲಸ ಮಾಡುತ್ತೆ. ಕೆಮಿಸ್ಟ್ ಕೊಟ್ಟರೆ ಪ್ರಿಸ್ಕ್ರಿಪ್ಷನ್ನು ನಾವು ತಗೊಳ್ಳಲ್ಲ, ಅವನಿಗೇನು ಗೊತ್ತಿರುತ್ತೋ ಇಲ್ಲವೋ. ಡಾಕ್ಟರ್ ಬರ್ಕೊಟ್ರೆ ತಗೋತೀವಿ. ಸೊ ಆ ರೀತಿ ಗುರುಗಳು ಬಂದು ಹೇಳಿದಾಗ ಅವರ ತಪಸ್ಸಿನ ಬಲ ಇರುತ್ತೆ ಅದರಲ್ಲಿ. ಅವ್ರು ಬಂದು ಹೇಳಿದಾಗ ಅದು ನಾವು ಒಳಗಡೆ ಹೋಗಿ ನಾನು ದೇಹ ಅನ್ನೋದನ್ನು ಶಾಟರ್ ಮಾಡ್ಬಿಡುತ್ತೆ. ಸನ್ಯಾಸ ಅಂದರೆ ಏನು ಅಂತ ಕೇಳ್ತಾ ಇದ್ರಲ್ಲ ಎಲ್ಲರೂ, ಮನೋಸನ್ಯಾಸ ಅಂದರೆ ಏನು ಅಂತ ಕೇಳ್ತಾ ಇದ್ರಲ್ವ. ಮನೋಸನ್ಯಾಸ ಅಂದರೆ ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಒಂದು ತಪ್ಪು ನಂಬಿಕೆಯನ್ನು ಪರ್ಮನೆಂಟಾಗಿ ಬಿಟ್ಬಿಡೋದು. ಟೆಂಪ್ರರಿಯಾಗಿ ಗಾಢ ನಿದ್ರೆಯಲ್ಲಿ ದಿನ ಬಿಡ್ತೀವಿ. ಗಾಢ ನಿದ್ರೆಯಲ್ಲಿ ಎಲ್ಲರೂ ಸನ್ಯಾಸಿಗಳು. ಆದರೆ ಪರ್ಮನೆಂಟಾಗಿ ಅದನ್ನು ಬಿಟ್ಬಿಟ್ರೆ ಬೇರೆ ಎಲ್ಲ ಅದು ಒಂದು ಜೀವನ ಶೈಲಿ, ಬಹಳ ನೋಬಲ್ ವೇ ಆಫ್ ಲೈಫ್. ಕಾಷಾಯ ಬಟ್ಟೆ ಹಾಕ್ಕೊಂಡು ಸದಾ ಶ್ರವಣ ಮನನ ನಿಧಿಧ್ಯಾಸನ ಧ್ಯಾನದಲ್ಲಿ ತೊಡಗೋದು, ಇಟ್ ಈಸ್ ಅ ವೇ ಆಫ್ ಲೈಫ್. ಆದರೆ ದೇಹ ಮನಸ್ಸು ಬುದ್ಧಿ ನಾನು ಅನ್ನೋದನ್ನು ಬಿಟ್ಟುಬಿಟ್ಟಾಗ ದಟ್ ಈಸ್ ರಿಯಲ್ ಸನ್ಯಾಸ. ಆ ರೀತಿ ನಾವು ಜೀವನ ಮಾಡಿದ್ರೆ ನಮ್ಮ ಜೀವನ ಆನಂದವಾಗಿರುತ್ತೆ. ಹೊರಗಡೆ ಒಳ್ಳೆ ಕುಶಲತೆ ಇರುತ್ತೆ ನಮಗೆ, ಏನು ಮಾಡೋಕ್ಕೂ ಎಲ್ಲರ ಕಡೆ ಬರೀ ಪ್ರೀತಿ ಇರುತ್ತೆ, ರಾಗ ದ್ವೇಷ ನಮ್ಮನ್ನು ಆಳೋದಿಲ್ಲ. ನಾನು ಆತ್ಮ, ನಾನು ಪರಾಶಾಂತಿ, ನಾನು ನಿತ್ಯ ಆನಂದ ಅಂತ ನಾವು ಜೀವನ ಮಾಡ್ತೀವಿ. ಪುನರ್ಜನ್ಮ ನಮಗೆ ಇರೋದಿಲ್ಲ. ಇದಕ್ಕೆ ಎಲ್ಲರೂ ಬಹಳ ಪೇಷಂಟಾಗಿ ಕೇಳಿಸ್ಕೊಂಡಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಡಾಕ್ಟರ್ ನಾಗೇಶ್, ಡಾಕ್ಟರ್ ಜ್ಯೋತಿ ಅವರಿಗೆ ಧನ್ಯವಾದಗಳು. ಮೇಡಮ್, ಒಂದು ಪಾಯಿಂಟ್, ಮೋಕ್ಷ ಈಗ ಮುಕ್ತಿ ಅದೆಲ್ಲ ಹೇಳಿದ್ರೆ ಮೋಕ್ಷ ಅನ್ನೋದನ್ನ ಆನ್ಸರ್ ಮಾಡ್ಬೋದಾ ಡಾಕ್ಟರ್? ಖಂಡಿತ ಮಾಡಿ. ಮೋಕ್ಷ ಅನ್ನೋದನ್ನ ಸಾಮಾನ್ಯ ಭಗವಂತನ ಒಂದು ದರ್ಶನಕ್ಕೆ ಹೇಳ್ತೀವಿ, ಅಥವಾ ಸ್ವರ್ಗಕ್ಕೆ ಹೋಗೋದಕ್ಕೂ ಕೂಡ ಕೆಲವರು ಮೋಕ್ಷ ಅಂತ ಕರೀತಾರೆ. ಅಂದರೆ ಸಾಕಷ್ಟು